ಅಭ್ಯಾಸ ದಶೆಯಲ್ಲಿ ಸ್ಥಾನ ಪ್ರತ್ಯಾಹಾರ ಕಾಲ ಪ್ರತ್ಯಾಹಾರ ಅತ್ಯವಶ್ಯ ಬೇಕಾಗ್ತದೆ. ಈಗ ಅಂಥ ವಾತಾವರಣದಿಂದ ಬಿಟ್ಟಿರ್ಬೇಕಾಗ್ತದೆ. ಎಲ್ಲಿ ನಮ್ಗೆ ವಿಘ್ನ ಆಕೈತಿ ಆ ಸ್ಥಾನವನ್ನು ಬಿಡಬೇಕು. ಅಂಥ ಕಾಲ ದೇಶ ಕಾಲಗಳು, ಸ್ಥಾನ ಮತ್ತು ಕಾಲ ದೇಶ ಕಾಲಗಳಂದ್ರೆ ದೇಶ ಕಾಲಗಳಿಂದ ಈಶನೊಲಿವನು ಒಂದು ಆಯಾ ಕಾಲದೊಳಗೆ ಅಂಥ ಒಂದು ವೇಳೆದೊಳಗೆ ಅಂಥ ಸ್ಥಾನದೊಳಗೆ ಕೂತ್ಕೊಂಡು ಇದನ್ನು ಅಭ್ಯಾಸ ನಾವು ಮಾಡಬೇಕು. ಏನು ಆ ಸ್ಥಿತಿ ಹೊಂದಿದ ಮ್ಯಾಗ ನಿನಗೆ ಅದರ ಅವಶ್ಯಕತೆ ಬರೋದಿಲ್ಲ. ಏನು ಒಂದಕ್ಕಿಂತ ಪೂರ್ವದಲ್ಲಿ ಇವನ್ನೆಲ್ಲ ನಾವು ಪಾಲನೆ ಮಾಡಬೇಕು. ವಿರತಿ ನಮಗೆ ಬರಬೇಕಾದ್ರೆ ನಮ್ಮಲ್ಲಿ ವಿವೇಕ ಬೇಕು. ವಿವೇಕ ಬರಬೇಕಾತಂದ್ರೆ ವಿವೇಕವಂತರ ಸಂಘನ ಬೇಕು. ಜಡಬುದ್ಧಿ ಜಡಸಂಗ ಮಾಡಿದ್ರೆ ವಿವೇಕ ಉದಯ ಆಕೈತೇನ್ರಿ? ಯಾವಾಗಲೂ ಜಡಬುದ್ಧಿ ಜಡಸಂಗದಾಗ ಕಾಲು ಕಳೆದ್ರೆ ವಿವೇಕ ಎಂದು ಉದಯ ಆಗಬೇಕು? ಬೇಕಾದಂಥ ವಿವೇಕಿ ದಡ್ಡದನಂದ್ರು ಅಂಥವ್ರ ಸಂಘದಿಂದ ಅವನಲ್ಲಿ ಅದು ಜಾಗೃತ ಆಕೈತಿ. ಅದಕ್ಕೆ ಅಂಥವ್ರ ಸಂಘ ಮಾಡಿ ನೋಡು, ವಿವೇಕವಂತರ ಸಂಘ, ಅದು ಪರಿವರ್ತನೆ ಆಗೇ ತೀರ್ತೈತಿ ನಿಮ್ಗೆ. ಏನು ಅದು ಎಂದೂ ವ್ಯರ್ಥ ಆಗೋದಿಲ್ಲ. ಅವ್ರು ಮಾಡಿದ ಅವರಲ್ಲಿ ಕಳೆದ ಸಂಘ ವೇಳೆ ಏನೈತಲ್ಲ ಅದು ನಿರರ್ಥಕ ಆಗೋದಿಲ್ಲ. ದೊಡ್ಡ ಲಾಭದ ಸತ್ಪುರುಷರ ಸಂಘ ಮಾಡಿ ನೋಡ. ಕರ್ಮೋಪಾಸನ ಮತ್ತು ಜ್ಞಾನ ಎರಡು ಒಂದಕ್ಕೊಂದು ವಿರೋಧವು. ಪಕ್ಷಿಗೆ ಎರಡು ರೆಕ್ಕೆಗಳ ಸಹಾಯವಾದಂತೆ ವಿವೇಕ ವೈರಾಗ್ಯ ಮತ್ತು ಜ್ಞಾನ ಇವು ಸಹಾಯಕವು. ಏನು ಇವು ಕರ್ಮ ಜ್ಞಾನ ಅವು ಸಹಾಯ ಆಗುವುದು, ಒಂದಕ್ಕೊಂದು ವಿರೋಧವು. ವಿವೇಕನ ನೋಡ್ರಿ ಎಲ್ಲದಕ್ಕೂ ತಳಹದಿ ಅದು. ಏನು ನೀತಿ ಬರಬೇಕಾದ್ರೂ ವಿವೇಕನ ಬೇಕು. ಬರೀ ಕರ್ಮೋಪಾಸನೆ ಮಾಡ್ಕೊತ ಕೂತೆ ಅಂದರೆ ವಿಷಯದಲ್ಲಿ ವ್ಯಾಮೋಹ ಹೋಗೋದನ್ನ ಇಲ್ಲ ನಿಮಗೆ. ಕಡಿಮೆ ಆಗೈತೆ ನೋಡ್ಕೊ. ವಿವೇಕ ಇಲ್ಲದ ಹೊರತು ವಿಷಯದ ವಿಷಯ ದರ್ಶನ ಆಗೋದಿಲ್ಲ, ಮತ್ತು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದು. ಏನು ಅದಕ್ಕೆ ವಿವೇಕವನ್ನು ಜಾಗೃತ ಮಾಡ್ಕೋ. ಸತ್ಸಂಗದೊಳಗೆ ನಿರಂತರ ತೊಡಗಿದಾಗ ಅದಾಕೈತಿ. ಎದಕ್ಕೆ ಸಂಬಂಧ ಸತ್ಸಂಗದ ಅಂದರೆ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ಏನು ಅದು ಜಾಗೃತ ಆಗೋಮಟ್ಟ ಸತ್ಸಂಗವನ್ನು ಬಿಡಬಾರ್ದು. ಪ್ರಾಣ ಹೋಗ್ತೈತೆ ಅಂದ್ರೆ ಬಿಡಬಾರ್ದು ಅಂತ ಹೇಳ್ತಿದ್ರು. ಏನು ಇಡೀ ವಿಶ್ವದೊಳಗೆ ವಿಷಯಾದಿಗಳ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರಿದ್ದಾರೆ? ಯಾವ ಬಾದಶಾಹ ಅದಾನೆ ಹೇಳಿ? ಯಾವ ರಾಜಾರಾಣಿ ಸುಖ ಹೊಂದ್ಯಾರ? ತೋರ್ಕಿ ನಂಬ್ಕೊಂಡು ಕಷ್ಟ ಪಡ್ಲಿಕ್ಕತ್ತಿರೋ, ನಿಮ್ಮ ಇರುವಿಕೆ ನಂಬ್ಕೊಂಡು ಕಷ್ಟ ಪಡ್ಲಿಕ್ಕತ್ತಿರೋ? ನಾವು ಯಾಕೆ ದುಃಖ ಪಡ್ಲಿಕ್ಕತ್ತೀವಿ? ಈ ತೂರು ಹಿಡಿಗೋದನ್ನು ಬೆನ್ನು ಹತ್ತೀವಿ. ಇದು ನಾಳೆ ಕೊಡ್ತೈತಿ ನಾಳೆ ಕೊಡ್ತೈತಿ ಅಂತ ಎಷ್ಟು ನಾಳೆಗಳು ದಿನಗಳು ಆದವು, ತಿಂಗಳುಗಳು ಆದವು, ವರ್ಷಗಳು ಆದವು, ಜನ್ಮಗಳು ಆದವು. ಹಂಗೆ ಹೋದು ಅದ್ರ ಬೆನ್ನು ಹತ್ತಿ ಹಂಗೆ ಹೊಂಟಿ. ಆಶಾ ಬೆನ್ನು ಹತ್ತಿ ಬಿಸಿಲು ಗುದ್ರಿ ಬೆನ್ನು ಹತ್ತಿದಂಗೆ ಆಯ್ತು. ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ್ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚೆತ್ತೆ ಆಶಾಪಾಯು. ಶಂಕರಾಚಾರ್ಯ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲೋ ಮೂಢ ಆನಂದದ ನೆನಪು ಮಾಡಿಕೊಳ್ಳು. ಇದ್ರ ಬೆನ್ನು ಹತ್ತಿ ಯಾವಾಗ ನೀವು ಹೊಂದಾವ ಎಚ್ಚರಗೊಳಿಸುವಂತ ಬಂದರೂ ಎಚ್ಚರ ಆಗ್ತಾ ಇರಲಿಲ್ಲ. ಮತ್ತು ಮಬ್ಬಿಗೆ ಬೀಳ್ತಿಯಲ್ಲ. ಹೇಳ್ತೈತಿ ಕೇಳ್ತೈತಿ ಮತ್ತು ಮಬ್ಬಿಗೆ ಬೀಳ್ತೈತಿ. ಯಾವಾಗಪ್ಪ ನಿಶಾನೆ ಆಗೋದಿನ್ನ? ಇದರಿಂದ ವಿಮುಖ ಆದಾಗ ಜಾಣವ. ಯಾವ ವಿಷಯದಿಂದ ವಿಮುಖಕ್ಕನ ಆ ವಿಷಯನೇ. ಇದ್ರ ಬೆನ್ನು ಹತ್ತಿದವ್ರು ಯಾರ ನೆಮ್ಮದಿಯಿಂದ ಅದಾರೆ? ಮೂರ್ಖರು ಅಂತ. ಅತ್ಯಂತ ಮೂರ್ಖರು. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂದ್ರೆ ವಿಷಯದಲ್ಲಿ ಸುಖ ಹುಡುಕವ್ರು ಅಂತ. ಏನು ಇಂಥವ್ರಿಗೆ ಇದನ್ನು ಹೇಳಿರಿ ಏನು ಮಾಡೋದು? ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಪೀಳಿದರೆ ಬೋರ್ಗಲ್ ಮೇಲೆ ನೀರು ಬಿದ್ದೆ ಅಂತ. ಬಾಳೆದಾಗ ಆಸಕ್ತಿ ಇದ್ದಾವ ಹೇಳಿದ್ರೆ ತಿಳಿದೇನೆ ಇಲ್ಲ ಅಂತ. ಎಷ್ಟು ಜನ್ಮ ಹೇಳಿದ್ರು ತಿಳಿದಿಲ್ಲ. ಮತ್ತು ಅದಕ್ಕೆ ಹೋಗುದು.
ಅದಕ್ಕೆ ಔಷಧ ಇಲ್ಲ ಅಂತ. ಎಲ್ಲದಕ್ಕೂ ಔಷಧ ಐತಿ. ಸರ್ವಸ್ಯ ಅಸ್ತಿ ಔಷಧಂ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಮೂರ್ಖರಿಗೆ ಔಷಧ ಇಲ್ಲಪ್ಪ. ಏನು ಹೇಳಿದ್ರು ನಾನು ಎಷ್ಟು ಮಂದಿ ಮಹಾತ್ಮರು ಹೇಳಿದ್ರು ಮತ್ತು ಚಾಳೆ ಕೊಡಲಿಲ್ಲ. ಹಾಂ, ನೀವು ಒದರುವಂತೆ ಒದರು, ನಾವು ಮಾಡೋದಿಲ್ಲ ಕದರು ಅಂದಾರಲ್ಲ. ಚೆನ್ನಾಗಿ ಒದರ್ಕೊಂಡ್ರು ಏನು ಮಾಡಿದ್ರು ಕೆಲಸ. ಎಲ್ಲೋ ಒಬ್ಬರಿಗೆ ಅದು ಹತ್ತೈತಪ್ಪ ಅಂತಿದ್ರು ಚೋರು. ಎಲ್ಲದಕ್ಕೂ ಆಗೋದಿಲ್ಲ. ಸ್ವಾತಿ ಮಳೆ ಆಗುವಂಗಾಕಿರ್ತೈತಿ. ಕಪ್ಪಿ ಚಿಪ್ಪು ಯಾವ್ದು ಅದಕ್ಕೆ ಬಾಯಿ ತೆಗೆದಿರ್ತೈತಿ, ಅದಕ್ಕೆ ಅದಕ್ಕೈತಿ. ಇಲ್ಲಾಂದ್ರೆ ಹುಳಾಗಿ ಹೋಗ್ತಾವೆಲ್ಲ. ಬಾಯಿ ತೆಗಿಬೇಕಲ್ಲ, ಅದಕ್ಕೆ ಒಲುವಿನಿಂದ ಮಳೆ ಆಗುವಾಗ ಬಾಯಿ ಯಾವ ಕಪ್ಪಿಚ್ಚ ಅಲ್ಲಿ ಮುತ್ತಕ್ಕವು. ಹಂಗೆ ಬೇಕಲ್ಲ ಪಕ್ವ ಇದ್ದದ್ದು. ಹಿಂದಿನ ಜನ್ಮದ ಇದ್ರ ಒಲುವಿನಿಂದ ಬರೇ ಬಾಳೆದಾಗ ಆಸಕ್ತಿ ಇದ್ದದಕ್ಕೆ ಏನು ಜೀವ ಬಾಯಿ ತೆಗಿತೈತಿ. ಹಾತಿ ಹನಿ ಕಪ್ಪಿ ಚಿಪ್ಪಿನಲ್ಲಿ ಬಿದ್ದರೆ ಮುತ್ತಕ್ಕೈತಿ ಅಂತ. ಹಂಗೆ ಅನುಭವಿಗಳ ಬೋಧ ಯಾರಂತ ಉತ್ತಮಾಧಿಕಾರಿಗಳಿರ್ತಾರೆ ಅಲ್ಲಿ ಬಿದ್ದರೆ ಅದು ಏನು ಸಿದ್ಧಿಸ್ತದೆ, ಫಲಿಸ್ತದೆ. ಅದು ಇಲ್ಲ ಕಂಡಲ್ಲೇ ಫಲಿಸೋದಿಲ್ಲ ಅಂತ. ಅದಕ್ಕೆ ಎಲ್ಲರಿಗೂ ಹತ್ತೋಲ್ಪ ಇದು. ಇಲ್ಲಿ ಹೋಗೋ ಯಾವ ಪುಣ್ಯಾತ್ಮರದಾರೋ ಏನೋ ಅಂತಿದ್ರು ಅವರು. ಅದಕ್ಕೆ ಹೇಳಕ್ಕೆ ಹೆಜ್ಜೆ ಐತಿದಂತ. ಇಲ್ಲ ಅಂದ್ರೆ ಹೇಳಕ್ಕೆ ಹೋಗೋದು ಏನು ಅವ್ರ ಪುಣ್ಯ ಅದು ಹೇಳಕ್ಕೆ ಹಸ್ತೈತಿ. ಏನು ಎಷ್ಟು ಯಾವ ಪುಣ್ಯಾತ್ಮರದಾರನೋಪ್ಪ ಇದ್ರಾಗಂತಿದ್ರ ಅವ್ರು. ಏನು ಅದು ಹೇಳ್ಬೇಕಂತಂದ್ರೆ ಅದು ಇದಾಗಬೇಕಾದ ಜೀವನ್ಮುಕ್ತರು. ಆ ಜೀವಭಾವದಲ್ಲಿ ಇರ್ತಕ್ಕಂಥವ್ರಿಗೆ ಬೋಧ ಮಾಡ್ಬೇಕಾದ್ರೆ ಜೀವನ್ಮುಕ್ತರು. ಅದು ಪುಣ್ಯ ಇದ್ರೆ ಅವರು ಕರ್ಮಕ್ಕನುಸಾರವಾಗಿ ನಡೀತೈತಿ. ಏನು ಆತ್ಮಜ್ಞಾನದಿಂದ ದುಃಖಿಗಳ ಆದವ್ರು ಯಾರ್ದಾರೆ? ಅನಾತ್ಮಜ್ಞಾನದಿಂದ ಸುಖಿಗಳಾದವ್ರು ಯಾರ್ದಾರೆ? ತೋರ್ಕಿ ಕಡೆ ಲಕ್ಷ ಕೊಟ್ಟಾಗ ಇಷ್ಟಾನಿಷ್ಟ ಚಿಂತನೆ ನಡೀತೈತವ. ಏನು ಇರುಕಿ ಕಡೆ ಲಕ್ಷ ಕೊಟ್ಟಾಗ ಇಷ್ಟಾನಿಷ್ಟ ಬೇಕು ಬೇಡ ಅನ್ನೋದು ಇರ್ತೈತವ. ಬೇಕು ಅಥವಾ ಬೇಡ ಬೇಕಾದ್ರೆ ತೋರ್ಕಿ ಕಡೆನ ಬರೇ ವಿಷಯ ಚಿಂತನದಾಗ ಇದ್ದಾಗ ಬಿಡ್ತೈತಿ. ಅದನ್ನು ಕೈ ಬಿಟ್ಟು ಯಾವಾಗಲೂ ಇರುವಿನ ನೆನಪು ಮಾಡ್ಕೊತ ಇರೋರು ಯಾರ್ದಾರಿ? ಉತ್ಕಟ ಇಚ್ಛಾಯ್ತು ಅಂದ್ರೆ ಎಲ್ಲಿ ಬೇಕಾದಲ್ಲಿ ಅವಾಗ ಅದನ್ನು ನೆನಪು ಮಾಡ್ಕೊಳಕ್ಕೆ ಬರ್ತದೆ. ನೆನೆಯುವವಗೆ ಮನೆಯೇನು ಮಠವೇನು, ನೆನೆದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಇದು ಉತ್ತಮಾಧಿಕಾರಿಗೆ ಹೇಳಿದ ಮಾತು, ಹೌದಿಲ್ಲ? ಅದನ್ನು ನಮಗೆ ಎಲ್ಲರಿಗೂ ಲಾಭ ಮಾಡ್ಕೊಳಕ್ಕೆ ಹೊಂಟೇವು ನಾವು. ಎಲ್ಲಿದ್ರು ಮಾಡ್ಕೊಳಕ್ಕೆ ಬರ್ತೈತಪ್ಪ ಅಂದ್ರೆ ಹೆಣದ ಮುಂದೆ ಕುಂತ್ರೆ ತಪ್ಪುದಿಲ್ಲ ನಿನಗೆ. ಇದ್ರಿಗೆ ಇತ್ತಂದ್ರೆ ಏನಪ್ಪ ಇದನ್ನ ಹೆಂಗೆ ಸುಮ್ಮನೆ ಕುಂಡ್ರಾಕೈತಿ? ಆ ಸಾಮಾನು ನೋಡಿ ಸುಮ್ಮನೆ ಕುಂಡ್ರಾಕೈತಿ, ತೆಗೆದಿಲ್ಲ ಅದಂತಮ್ಮ, ಹೌದಿಲ್ಲ? ದನ ತಿಂತೈತೆ ಅದನ್ನ ಕಸಬರಿಗೆ ಹೋಗಾತ್ಲೆ ಅವನ್ನ ಯಾಕ್ರಿ ಇದೇ ಮಾಡ್ತೈತಿ. ಬರೇ ಇದೇ ಹೆಸಂದಾಗ ಕಾಲು ಕಡಿತಾರೆ. ಸಾಮಾನು ಒಗಾತಿ ಮಾಡ್ಕೊಂತ ಕುಂತಿ, ಹೌದಿಲ್ಲ? ರೂಢಿ ಆಗಿಬಿಟ್ಟೈತದ. ಏನು ಸಾಮಾನೆಲ್ಲ ಅವನು ಒಗಾತಿ ಇಡೋದು, ಅವ್ನ ಎಲ್ಲಿ ಇಡೋದು, ಇವನು ಮಾಡೋದು ಮಾಡ್ಕೊತ ಕುಂದು. ಅದು ಇದೇಲಿ ಬರ್ಬೇಕ? ಇದನ್ನ ನೆನಪಾಗೋದಿಲ್ಲ, ಅದ ನೆನಪಾಗೈತಿ, ಬಾಳೆ ನೆನಪ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ, ನಾನು ನನ್ನದನ್ನು ಆಸಕ್ತಿ ಹೋಗ್ತೈತಿ. ಸ್ಥಾನ ಪ್ರತ್ಯಾಹಾರ ಬೇಕು, ಅವಶ್ಯ ಬೇಕಿದೆ ಅಂತ. ಜಗ ಬಿಡದವರು ತಪ್ಪವ್ರು ಸ್ಪಷ್ಟ ಹೇಳ್ಯಾರ. ನಿಮ್ಮಪ್ಪ ಸತ್ತು ನಿಮ್ಮವ್ವ ಗೂಟಕ್ಕೆ ಕುಂತರು ನಿನಗೆ ಹತ್ತುದಿಲ್ಲ ಅಂತ. ಅದಕ್ಕೆ ಸಂಚಾರ ಮಾಡಂತ ಹೇಳ್ಯಾರ. ಸಂಚಾರದಾಗಿದ್ರೆ ಆಸಕ್ತಿ ಕಡಿಮೆ ಆಕೈತಿ. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಏನು ಸ್ಥಾನ ಪ್ರತ್ಯಾಹಾರ ಬೇಕು ನಮಗೆ. ಒತ್ತಟನ ಮತ್ತೊಂದು ಊರಿಗೆ ಹೋಗಿ ನಡಿಪ ಅಂತಿದ್ರು ಅವ್ರು. ಚಿಗರ್ ಬಡ್ಗ್ಯಾರ ನಾವು ಅಂತ ನಾವು, ಹೌದಿಲ್ಲ? ಮತ್ತೊಂದು ಊರಿಗೆ ಹೋಗು ನಡಿ ಹೌದಿಲ್ಲ? ಅದಕ್ಕೆ ದೇಶ ತಿರುಗಿ ನೋಡು, ಕೋಶ ಓದಿ ನೋಡು ಅಂತ. ಏನು ದೇಶನೂ ತಿರುಗಬೇಕು, ಕೋಶನೂ ಓದಬೇಕು. ಅಂದಾಗ ಅರಿವು ಆಕೈತಿ ನಮಗೆ. ಎಲ್ಲಿ ಹೋದ್ರೆ ಏನೈತಿ ಬಿಡು ಅಂತ ಹೊಂದಿದ ಮ್ಯಾಗ ಬರ್ತೈತೆ ಅದು. ಒಂದಕ್ಕಿಂತ ಪೂರ್ವದಲ್ಲಿ ಅದು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಹೆಂಗೆ ಆಕೈತಿ? ತಾನಾಗೆ ಆಕೈತಿ ಅದು. ಹೊಂದಿದ ಮ್ಯಾಗ ಏನು ಉಪಯೋಗ ಇಲ್ಲ. ಆ ಸ್ಥಿತಿ ಪ್ರಯತ್ನ ಮಾಡಬೇಕಿಲ್ಲ ಅಂದಾರು, ಹೌದಿಲ್ಲ?
ರಮಣ ಮಹರ್ಷಿಗಳಿಗೆ ಅವ್ರು ಇದನ್ನ ಹೇಳ್ಯಾರ, ಎಲ್ಲಿ ಬೇಕಾದ್ರೆ ಇದನ್ನ ಮಾಡಕ್ಕೆ ಬರ್ತದೆ ಹಂಗಾರೆ ನೀವು ಯಾಕೆ ಮನೆ ಬಿಟ್ರಿ ಅಂತ ಕೇಳ್ತಾರೆ ಅವ್ರನ್ನ. ಏನು ಪ್ರಶ್ನೆ ಮಾಡ್ತಾರೆ. ಶರೀರ ಪ್ರಾರಬ್ಧಪ್ಪ ಅಂದ್ರೆ ಅವರು ಶರೀರ ಪ್ರಾರಬ್ಧ, ಅದು ಪ್ರಾರಬ್ಧ ಇದ್ರೆ ನೀನು ಬಿಟ್ಕೊಟ್ಟು ಹೋಗಿ ಅಂತ. ಹೌದಿಲ್ಲ? ಯಾರನ್ನು ಕೇಳೋದಿಲ್ಲ ಅದು. ಹೋಗ್ಬಿಡ್ರಿ ಏನ, ಎಲ್ಲೆಲ್ಲಿ ತಿನ್ಬೇಕು, ಎಲ್ಲೆಲ್ಲಿ ಇರ್ತೈತಿ ಅಲ್ಲೇ ಹೋಗಿ ತಿನ್ಬೇಕಾಗೈತಿ. ಇವತ್ತೇನು ನಂಗೆ ಬಾಯಾಗಿ ಬೀಳ್ಬೇಕಾಗೈತಿ ಅಲ್ಲಿ ಎಳ್ಕೊಂಡು ಹೋಗ್ತೈತಿ, ಹೋಗಿ ಅಲ್ಲೇ ತಿನ್ಬೇಕದು. ಹೋಗಿ ಎಷ್ಟು ಹೋಗ್ತಿದ್ರು ಎಲ್ಲ ಋಣ ಸಂಬಂಧದಿಂದ ಐತಿದೆಲ್ಲ ವ್ಯವಹಾರ. ಏನು ಅದು ಎಲ್ಲ ತೊಗೊಂಡು ಹೋಗಿರ್ತೈತಿ, ಎಲ್ಲಿದಿಲ್ಲ ಇಲ್ಲ ಅದು ಕಟ್ಕೊಂಡು ಬಂದಿರ್ತಾವ ಪಾಪ. ಒಂದಿನ ನಾ ಬೆಂಗಳೂರು ಹೊಂಟ ಬಸ್ನ್ಯಾಗ, ಕಡಿ ಬಸ್ ಕಾಂಗ್ರೆಸ್ ಕಪ್ ಬಸ್ ಬರ್ತೈತಲ್ಲ, ಅವ್ರು ರೊಟ್ಟಿ ಕಟ್ಟಾರ ಪಾಪ. ಅವನು ಅಲ್ಲೇ ಬಸ್ನ್ಯಾಗ ಇಟ್ಟಾರ. ಇಲ್ಲಿ ಕಟ್ಟಿಗುಡ್ಡ ದಾಟಿದ್ದ ತೊಗೊಂಡವನ ಯಾವ ಇಳಿದ್ ಬಿಟ್ಟ. ಅವನು ನೋಡ್ತಾನ, ಏನು ನಾನು ಬಾಗಿಲ್ ಬಿಟ್ರಿ ಅದಂತ. ಏನು ಮಾಡೋದು, ರೊಟ್ಟಿ ತೊಗೊಂಡು ಇಳಿದ್ಬಿಟ್ಟ ಪಾಪ. ಅವ್ನು ರೊಟ್ಟಿ ಗಂಟು ಕಟ್ಟಿದ್ ನೋಡಿದ್ದನು ಅವ ಅಲ್ಲಿ ತೊಗೊಂಡು. ಅವನು ಅಂಥವ್ರು ಅದಾರ ಇಲ್ಲೆಲ್ಲ. ಒಂದು ಏರಿಯಾ ಐತಿ, ಅಮ್ಮಿನ ಮೈ ಸರ್ಕಲ್ ಐತಲ್ಲ, ಅದೇನೈತಲ್ಲ, ಅದು ಹಿಂಗೆ ಬರುವಾಗ ಅಲ್ಲಿ ಕಾಯಮ ಅದಾವಂಥವು. ಭಾಳ ಡೇಂಜರಸ್ ಅದು. ನಾವು ಟ್ರ್ಯಾಕ್ಟರ್ ಇದ್ದಾಗ ನೋಡಿ ಅದನ್ನು ತೆಗೆದುಕೊಂಡು ಒಗ್ಯಾರ, ಹಿಂದಗಡೆ ಇಳಿದು ತಗೊಳವ್ರು ಅವನು, ಒಗದ್ ಬಿಡವ್ರು ಅಂತ. ಈ ಜನ ಭಾಳ ಐತೆ. ಹಾಂ ರೀ. ಅಲ್ಲ, ಹಣೆ ಬರ ಅದು ಹೇಳ್ಕೊಂಡು ಹೆಂಗಾರ ರೂಪದಿಂದ ನಮ್ಮನ್ನು ಅದು ಯಾಕ್ರಿ, ಅದು ಇತ್ತಂದ್ರೆ ನೀನು ಹುಡುಕ್ಯಾಡ್ಕೊಂಡು ಬರ್ತೈತಿ ನಿನಗೆ. ಬ್ಯಾಡಪ್ಪ ಅಂದರು. ಗುಡ್ಸಾರ ಸಾಧನ ಪಂಡ್ರಾಪುರ ಇದಕ್ಕೆ ಹೋಗಿದ್ರಂತೆ, ಹೋಳಿಗೆ ಬಿಡಿಸ್ಬೇಕು ಇವನು ಅಂತೇಳಿ, ಏಕಾದಶಿ ಸೀಸನ. ಅದು ಎಲ್ಲಿಂದ ಬಂದಿತ್ತು, ಅದು ಹೋಳಿಗೆ ಮಾಡ್ಕೊಂಬಂದು ಅವಾಗ ಬಂತಂತ ಪಾಳೆ. 30 ವರ್ಷ ತಪ್ಪದಂಗೆ ಹೋಳಿಗೆ ಉಂಡ ನಾವು. ಏನು ಹಂಗಾರೆ ಅಲ್ಲಾರು ಪಂಡ್ರಾಪುರ್ಗೆ ಏಕಾದಶಿ ಕರ್ಕೊಂಡು ಹೋಗಿ ತಪ್ಪಿಸ್ಬೇಕಂದ್ರೆ ಅಲ್ಲಿ ಒಂದು ಬಂತಂತ ನಾವು. ಏನು ಮಾಡ್ತೀವಿ ಮಾಡಿ ಕಟ್ಕೊಂಡ್ಬಂದು ಹೋಳಿಗೆ ಅಂದ್ರೆ ಋಣ ಹೆಂಗಿರ್ತೈತಂತ. ಭಾಳ ಗಹನವಾದದ್ದು ಅದು ಕರ್ಮದ ಗತಿ. ಅದು ತತ್ವ ಅಂದ್ರೆ ತ್ರಿಕಾಲಬಾಧ್ಯವಾದಂಥ ಇರುವಿಗೆ ಅಂತಾರೆ. ಎಂದೂ ನಾಶ ಆಗಲಿ ಇದ್ದಂಥದ್ದು. ಅದನ್ನು ಅನ್ವೇಷಣೆ ಮಾಡೋದಂದ್ರೆ ಹುಡುಕೋದು. ಎಲ್ಲಿ ಹುಡುಕಕ್ಕೆ ಬರ್ತೈತೆ ಅದನ್ನು? ತತ್ವಾನ್ವೇಷಣೆ ಮಂದಿರ ಎಲ್ಲೈತೆ ಅಂದ್ರೆ ಧಾರವಾಡದಾಗ ಐತೆ ಅಂತೀವಿ. ಪರಿಶುದ್ಧವಾದಂಥ ಅಂತಃಕರಣನ ತತ್ವಾನ್ವೇಷಣೆ ಮಂದಿರ. ಅಜ್ಜವ್ರಿಗೆ ಆ ತತ್ವಾನ್ವೇಷಣೆ ಮಂದಿರದಾಗ ಫಸ್ಟಿಗೆ ಹೋದಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ನೀವು ಅಂತ ಕೇಳಿದಾಗ ಅಜ್ಜವ್ರು ನಿಮ್ಮ ತತ್ವಾನ್ವೇಷಣೆ ಮಂದಿರದ ಬಗ್ಗೆ ಹೇಳ್ತಂತೆ. ಅದನ್ನು ಹೇಳಿದ್ರು. ತತ್ವ ಅಂದ್ರೆ ತ್ರಿಕಾಲಬಾಧ್ಯವಾದಂಥ ಇವು ಅನ್ವೇಷಣೆ ಮಾಡೋದಂದ್ರೆ ಹುಡುಕೋದು. ಅದನ್ನು ಎಲ್ಲಿ ಬರ್ತೈತೆ ಅಂದರೆ ಅಂತರಂಗದಲ್ಲಿ ಪರಿಶುದ್ಧವಾದ ಅಂತಃಕರಣನ ತತ್ವಾನ್ವೇಷಣೆ ಮಂದಿರ. ಅದೆಲ್ಲ ಕಟ್ಟಡ ಅಲ್ಲ, ಅದು ಯಾವುದೇ ಒಂದು ದೇಶ ಕಾಲಗಳಲ್ಲಿ ಇಲ್ಲ. ಅದನ್ನು ಮೀರೈತದು. ಹೌದಿಲ್ಲ? ತತ್ವ ಅನ್ವೇಷಣೆ ಎಲ್ಲಿ ಮಾಡಕ್ಕೆ ಬರ್ತೈತೆ ಅಂದ್ರೆ ಅಂತಃಕರಣ ಎಲ್ಲಿ ಪರಿಶುದ್ಧ ಇರ್ತೈತಿ ಅಲ್ಲಿ ಅದನ್ನು ಮಾಡಕ್ಕೆ. ನಾವು ಅದನ್ನು ಮಾಡಾಕತ್ತೇವೆ ನೋಡಿ, ತತ್ವಾನ್ವೇಷಣೆ. ತತ್ವವನ್ನು ಅನ್ವೇಷಣೆ ಹುಡುಕೋದು. ಆ ಪ್ರಯತ್ನದಾಗ ಯಾರು ತೊಡಗಬೇಡ. ಬರೀ ವಿಷಯಗಳ ಅನ್ವೇಷಣೆ ನಡೆಸೋಣ. ಕೆಟ್ಟು ಹೋಗುವಂಥ ವಸ್ತುಗಳನ್ನು ಹುಡುಕಾಕತ್ತೀವಿ. ಕೆಡಲಾರದಂಥ ವಸ್ತುವಿನ ಅನ್ವೇಷಣೆ ಮಾಡೋದು ಯಾರು ಗೆದ್ದೈತಿ? ಏನು ನನ್ನನ್ನು ಕಳ್ಕೊಂಡೇನು ಅಂತಿದ್ರು ಶಿವಾನಂದ. ನನ್ನನ್ನು ಹುಡುಕಾಕತ್ತೀನಿ ನಾನು. ಸ್ವಲ್ಪ ಅವ್ರ ವಯಸ್ಸಾದ ಕೂಡಲೇ ಶರೀರ ದೊಡ್ಡ ಶರೀರ, ಒಂದು ರೇಟ್ ಬಗ್ಗೆ ಹಿಂಗೆ ಚೆಂಡು ಯಾವಾಗಲೂ ದೃಷ್ಟಿ ತೆಳಗಿಟ್ಕೊಂಡು ನಡೀತಿದ್ರು ಅಂತ. 3 ಅಡಿಗಿಂತ ಹೆಚ್ಚು ದೂರ ಅಡ್ಡಾಡುವಾಗ ಹರಿತಿದೆ. ಯುಗ ಮಾತ್ರ ದರ್ಶಿ ಅಂತಾರೆ. ಹರಿಬಾರ್ದು ನಮ್ಮದು ಅಡ್ಡ ಮುಂದಕ್ಕೆ ಹೋಗ. ಹಂಗೆ ತೆಲುಗು ಅಜ್ಜ ಏನು ಕಳ್ಕೊಂಡಿವು? ನನ್ನನ್ನು ಕಳ್ಕೊಂಡೇನು ಅಂತ. ಏನು ಅದು ನನ್ನನ್ನು ನನಗೆ ಹುಡುಕೋದು ಭಾಳ ಕಠಿಣ ಆಗಿತ್ತು.
ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಅಂತ ತಿಳಿಯಿರಿ. ತನ್ನ ತಾ ತಿಳಿದವ ಜಾನ, ತಿಳಿದವ ಕ್ವಾಣ ಅಂದಲ್ಲ. ಅನ್ಯದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಮಾಡಿಕೊಂಡ್ರು ನಿಂದ ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ಅದು ಕಳ್ಕೊಂಡು ಹುಡುಕಾಕತ್ತಿ. ನೀನು ಅನ್ಯದ್ರ ಹುಡುಕಾಕತ್ತಿ, ಎಲ್ಲಿ ಹುಡುಕಾಕತ್ತಿ? ಎಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕ. ಒಳಗೆ ಸೂಜಿ ಕಳ್ಕೊಂಡು ಹೊರಗೆ ಅಂಗಳದಾಗ ಹುಡುಕಿರ. ಎಲ್ಲಿ ಕಳ್ಕೊಂಡು ಬೇ ಮುದುಕಿ ಏನು ಹುಡುಕಾಕತ್ತಿ? ಸೂಜಿ ಕಳ್ಕೊಂಡು ಎಲ್ಲಿ ಕಳ್ಕೊಂಡು? ಒಳಗೆ ನೀವು ಹುಡುಕೋದು ಎಲ್ಲಿ? ಹೊರಗೆ. ಇಲ್ಲಿ ಬೆಳಕೈತಿಯಪ್ಪ, ಅಲ್ಲಿ ಕಾತ್ಲೈತಿ, ಮೊದಲು ಅಲ್ಲಿ ಬೆಳಕು ಹಚ್ಚ, ಅಲ್ಲಿ ವಿವೇಕವನ್ನು ಜಾಗೃತಿ ಮಾಡ್ಕೋ. ಅದು ನಿನಗೆ ಸಿಗ್ತೈತಿ, ಇದ್ದ ವಸ್ತುವಿನ ಅನುಭವ ಆಕೈತಿ. ಏನು ಅದಕ್ಕೆ ಅನ್ವೇಷಣೆ ಮಾಡೋ, ತತ್ವಾನ್ವೇಷಣ. ಅದು ಮಂದಿರ ಯಾವುದು? ಅಂತಃಕರಣ, ಪರಿಶುದ್ಧವಾದ ಅಂತಃಕರಣ ತತ್ವಾನ್ವೇಷಣ ಮಂದಿರ. ಧಾರದಾಗಿಲ್ಲ ಅದು. ಯಾಕೆ ಅಲ್ಲಿ ಐತ್ರಿ ಧಾರದಾಗ? ನಾನು ನೋಡೇನಂತ ತತ್ವಾನ್ವೇಷಣ ಮಂದಿರ ಎಲ್ಲಿ ಐತೆ ಅಂದ್ರೆ ಧಾರದಾಗ ಐತ್ರಿ. ನೋಡಿ ಐತಿ ನೋಡಿ. ಮೊದಲಿಕ್ಕೆ ಆಚಾರ ಅದನ್ನ ಹೇಳಿ ತತ್ವಾನ್ವೇಷಣ ಮಂದಿರ ಬಗ್ಗೆ, ನಿಮ್ಮ ತತ್ವಾನ್ವೇಷಣ ಮಂದಿರ ಬಗ್ಗೆ ಹೇಳ್ತಂತ. ಏನು ವಿಷಯದ ವ್ಯಾಮೋಹ ಕೈ ಬಿಟ್ಟಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಇದನ್ನು ಅನ್ವೇಷಣೆ ಮಾಡಕ್ಕೆ ಬರ್ತೈತಿ? ಅಂತಃಕರಣ ಪರಿಪಕ್ವೇಕ ಲಭ್ಯ. ಅಂತಃಕರಣ ಪರಿಶುದ್ಧಿ ಆಗ್ಬೇಕಾತಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗೈತಿ. ಯಾಕದು ಹೊಲಸಾಗೈತೆ ಅಂದರೆ ವಿಷಯಗಳ ನೆನಪು ಮಾಡಿ 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 ಅಂತಃಕರಣ ಎಲ್ಲ ಮಲಿನ ಆಗಿಬಿಟ್ಟು, ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಕುಂಠಿತ ಆಗಿಬಿಟ್ಟು. ಬಿಡವನು ಬಿಡಾಕವಲ್ಲ ಅಂದ್ರೆ ಹೋಗ್ಕೊಂತ ಹೋಗು. ತೊರೆ ವಿಷಯವನ್ನು ವಿಚಾರದಿಂದ ಅವು ಏನೂ ಅದ್ರಾಗ ಸುಖ ಸಿಗೋದಿಲ್ಲ ಅಂತ ತಿಳಿದು ಕೈ ಬಿಡು. ಸಿಗ್ಲಿಕ್ಕೆ ಬಿಡೋದಲ್ಲ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ ಅಪಾಪಿ ಇರ್ತೈತಿ. ಇನ್ನೊಬ್ಬರು ಒತ್ತಾಯ ಮಾಡಿ ಮದುವೆ ಆಗಬೇಡ ಅಂದಾರ್ರಿ, ಅದಕ್ಕೆ ಬಿಟ್ಟು ಅವ್ರು ಹೇಳಿದಾಗ ಬಿಟ್ಟು, ನೀನಾಗ ಏನು ಬಿಟ್ಟಿಲ್ಲ, ಹೌದಿಲ್ಲ? ನೀನ ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಕೈ ಬಿಟ್ರೆ ನಿನಗೆ ನೆಮ್ಮದಿ. ಇದ್ದು ಆಗಿದ್ರೆ ಏನಾಕಿತ್ತು ಏನು ನೋಡು. ಅಪಾಪಿ ಇತ್ತಂದ್ರೆ ಸಮಾಧಾನ ಇರ್ತೈತೆ ನಿನಗದು. ಕಂಡು ಎಲ್ಲ ವಿಷಯದೊಳಗ ದೋಷವನ್ನು ಅವನು ತಿಳಿದು ಕೈ ಬಿಟ್ರೆ ನಿನಗೆ ಸಮಾಧಾನ ಆಗ್ತೈತಿ. ಅದು ಎಲ್ಲ ವಿಷಯ ವಸ್ತುಗಳಿರಲಿ. ಅರಿದು ವಿಷಯದೊಳ್ಳ ಅಂತಂದ್ರೆ ನಿರಂಜನ ಒಣಿತಾದಿ ಅಂತ ಬಂದೈತೆ. ಅದಾಗ ಬರೀ ಹೆಣ್ಣು ಅಷ್ಟೇ ಅಲ್ಲ, ಗಂಡುಗೆ ಹೆಣ್ಣು, ಹೆಣ್ಣಿಗೆ ಗಂಡನು ಐತಿ. ಎಲ್ಲ ವಿಷಯ ಅಂದರೆ ಎಲ್ಲ ಬಂತದ್ರಾಗ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅರಿದು ವಿಷಯದೊಳ್ಳ ದೋಷವನು ಹೆಂಗೆ ತಗೋದನಂದ್ರೆ ನಿರಂಜನ ಒಣಿತಾದಿ ಅಂದ್ರೆ ನೀನು ಕಟ್ಟಿಗೆ ಚುಸ್ತಾರ ನಿನಗೆ ಹೆಣ್ಮಕ್ಳು ಅಂತ. ಯಾಕ್ರಿ? ಹೆಣ್ಣು ಗಂಡಿನ ಭಾವ ಬರಬಾರದು ನಿನಗೆ. ಗಂಡು ರೂಪಕ್ಕೆ ಹೆಣ್ಣು ರೂಪ ಮಾಯ ಆಗೈತಿ, ಹೆಣ್ಣು ರೂಪಕ್ಕೆ ಗಂಡು ರೂಪ ಮಾಯಾಗಿ ಕಡಿತು ನೋಡ ಅಂದ್ರೆ. ಅದು ವಿಷಯ ವಸ್ತುಗಳೆಲ್ಲ ಬಂದವು. ವನಿತಾದಿ ಅಂತ ಅಷ್ಟೇ ಅಲ್ಲ, ವಿಷಯ ಅರಿದು ವಿಷಯದೊಳುಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ. ಆ ವಿವೇಕ ಇದ್ರೆ ಬರ್ತದೆ ಅದು. ವನಿತಾದಿ ಅಂತ ಅದನ್ನ ಎಲ್ಲ ಕರ್ಕೊಂಡು ಬಂತ, ಅದನ್ನು ಕರ್ಕೊಂಡು ಅಂತ ಹೇಳ್ಯಾರ. ಎಲ್ಲ ಬಂತದ್ದು ವಿಷಯ ವಸ್ತುಗಳ ಮ್ಯಾಗಿನ ಮೋಹವನ್ನು ಬಿಟ್ಟು ತಿಳಿದು ಕೈ ಬಿಟ್ರೆ ಅವ ಅದರಾಗ ತಿಳಿಯಲಿ. ಹಂಗೆ ಬಿಟ್ರೆ ಬಿಟ್ಟೇನಂದ್ರೆ ತಿಳಿದು ಬಿಡಬೇಕು. ಬಿಟ್ಟೇನಿ ಅನ್ನೋದು ಹಿಡ್ಕೊಂಡು ಕುಂತಿ, ಅದನ್ನು ಬಿಡು. ಅದು ದೋಷ ಐತಿ ನಿನಗಲ್ಲಿ. ಬಿಟ್ಟೇನಿ ಅನ್ನೋದು ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಬಿಡು. ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ. ಬಿಟ್ಟೇನಂದರು ಬಿಡದಿ ಮಾಯೆ. ಬಿಟ್ಟೇನನ್ನೋದು ಯಾವುದು? ಹಿಡದೇನನ್ನೋದು ಯಾವುದು? ನಿನ್ನಲ್ಲಿ ಎಲ್ಲ ಬಿಟ್ಟದ್ದು ನೀನಲ್ಲ, ಹಿಡಿದದ್ದು ನೀನಲ್ಲ. ನೀನು ಯಾರು? ನನ್ನ ಮ್ಯಾಗ ಆರೋಪ ಮಾಡ್ಕೊಟ್ಟಿದ್ದು ನಾನೇ ಬಿಟ್ಟೇನೆ, ನಾನು. ಇದು ಅಹಂಕಾರ, ಇದು ದೋಷ ಐತಿ ನಿನಗೆ. ಅದಕ್ಕೆ ದೋಷ ಬರದಂಗೆ, ಶ್ರವಣ ದೋಷ ಬರದಂಗೆ ಮನನ ದೋಷ, ನಿಧಿಧ್ಯಾಸನ ದೋಷ ಇವು ಬರಬಾರದು ನಿನಗೆ. ಕೇಳೋರು ಯಾರು? ಹೇಳೋರು ಯಾರು? ಇವೆಲ್ಲ ಯಾರಿಗೆ? ನನಗೂ ಇದಕ್ಕೂ ಏನು ಸಂಬಂಧ ಅದ?
ಇದು ನಾನು ತಾದಾತ್ಮ್ಯ ಭಾವ ಇಟ್ಕೊಂಡು ಕೇಳ್ತಿದ್ದೀನಿ, ನನಗ ಇದು ಅಂತ. ಇದು ಯಾರಿಗಿದು ಆರಾಮ್? ಯಾರಿಗೆ ಬೇಕಾಗೈತಿ? ಆನಂದಕ್ಕೆ ಆನಂದ ಬೇಕಾಗೈತೆ? ಯಾರಿಗೆ ಬೇಕಾಗೈತಿ? ಅಹಂಕಾರಕ್ಕೆ ಬೇಕಾಗೈತಿ. ಅದು ಜೀವಭಾವ ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಬೇಕಾಗೈತಿ. ಶ್ರವಣ ದೋಷ ಇದಕ್ಕೆಲ್ಲ ಸಾಕ್ಷಿ ಅನ್ನೋ ಭಾವ ಸಹಿತ ಹೋಗ್ಬೇಕು ನಿನಗೆ. ಅದು ಯಾರಿಗೆ? ಸಾಕ್ಷಿ ಯಾರಿಗೆ? ಆ ಭಾವ ಸಹಿತ ತುರ್ಯಾವಸ್ಥೆಯಲ್ಲಿ ಸುಧಾ ಉದಾಸೀನ ಆಗಬೇಕು. ತುರ್ಯಾವಸ್ಥೆಯ ಸಹಿತ ಉದಾಸೀನ ಆಗಬೇಕು. ಏನು ಅದಕ್ಕೂ ನಾನು ಸಾಕ್ಷಿ ಇದೆ ಅನ್ನೋ ಭಾವ ಸಹಿತ ಅಡಗಿದಾಗ ಅದು ದೋಷ ಹೋಗ್ತೈತಿ. ನಿಧಿಧ್ಯಾಸನದ ದೋಷ, ಶ್ರವಣ ಮನ ನಿಧಿಧ್ಯಾಸನ ದೋಷವಾದಾಗ ಇದನ್ನು ಅನುಭವ ಮಾಡ್ಕೊಳ್ಬೇಕು. ಏನಾರ ಅಂದ್ರೆ ದೋಷ ಬಂತು ನಿನಗೆ. ಏನು ಅಂತಿಂತೆನಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ. ಏನಾರ ಮಾಡಿದರೆ ನಾನು ಎಲ್ಲ ಸಾಕ್ಷಿ. ಅದನ್ನು ಬಿಡೋದು ಜಡ ಐತಿ. ತಿಳಿಬಹುದು, ಎಲ್ಲವನ್ನು ಸಾಕ್ಷಿ ರೂಪದಿಂದ ನಾ ತಿಳಿಬಹುದು. ಎಲ್ಲದಕ್ಕೂ ನಾನು ಸಾಕ್ಷಿ ಐತಿ. ಇವೆಲ್ಲ ತೃಣ ಅಂತ ತಿಳಿದು ಕೈ ಬಿಡಬಹುದು. ಆದರೆ ತಿಳಿತೇನೆ, ನಾ ಬಿಟ್ಟೇನೆ ಅನ್ನೋದನ್ನು ಬಿಡುದು ಭಾಳ ಬಿಗಿ ಐತೆ. ಅದು ಅಹಂಕಾರ ತ್ಯಾಗ. ಏನು ಅದನ್ನು ಬಿಡುವಂತೆ. ಅರಿತೆನೆನ್ನೋದು ಮಾಯೆ, ಅರಿಯನೆನ್ನೋದು ಮಾಯೆ. ತಿಳಿದಿಲ್ಲನ್ನೋದು ಮಾಯೆ, ತಿಳಿತೇನೆನ್ನೋದು ಮಾಯೆ. ನಾನು ಹಂಗಣ್ಣವ್ರು ಯಾರು? ನಿನ್ನಲ್ಲಿ ಅರಿವು ಮರಿವುಗಳ ಸೋಂಕದ ಇರವು ನೀನು ಅರಿವನು ಅರಿವೆ, ಮರುವೇನು ಅರಿವೆ. ಅರಿವು ಮರುವೆಗಳ ಸೋಂಕದ ಇರವನೂ ನೀನು ಅರಿವೆ. ಅದು ನಾನಂದ್ರೆ ಹೋಗ್ತೀನಿ. ಅದು ಅಹಂಕಾರ ಐತೆ ಅಲ್ಲಿ ಒಟ್ಟಿಗೆ. ಸೂರ್ಯಾವಸ್ಥೆಯೊಳಗೆ ಅಲ್ಲಿವರೆಗೆ ಅಹಂಕಾರ ಐತೆ. ನಾನು ಬ್ರಹ್ಮಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಯಾರಿಗೆ ಆಕೈತೆ ಅಂದರೆ ಅಲ್ಲಿ ಪರಿಶುದ್ಧವಾದ ಅಹಂಕಾರಕ್ಕೆ ಆಕೈತೆ. ಅದನ್ನು ನಾವು ಅದನ್ನು ತ್ಯಾಗ ಮಾಡಬೇಕಾಗೈತೆ. ಅದು ಅಲ್ಲ ನಾನು. ಅದು ನಿನ್ನ ನಿಜವಾದ ಇರುವನ್ನು ಕರಡಿದ್ದಂಗೆ ಅದ. ಸೂರ್ಯಾವಸ್ಥೆ ನಿಜವಾದ ಇರುವನ್ನು ತೋರಿಸಿ ಅದು ಕೆಟ್ಟು ಹೋಗ್ತೈತಿ. ನಿಜ ಅದಲ್ಲ. ಅದನ್ನು ಬಿಟ್ಟೈತಿ ನಿನ್ನ ನಿಜ. ಕರಡಿದ್ದಂಗೆ ತೋರಿಸಿ ನಿನ್ನ ನಿಜವಾದ ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು. ಪ್ರತ್ಯೇಗಾತ್ಮನ ಸ್ಥಿತಿಯನ್ನು ನೋಡ್ಕೊಳ್ಳಿಕ್ಕೆ ನಿನ್ನ ಬುದ್ಧಿ ಏನೋ ಕನ್ನಡಿದ್ದಂಗೆ ಅದ. ಅವಾಗ ಇದು ನನಗೆ ಅನುಭವ ಕೊಡ್ತೈತಿ. ಪರಿಶುದ್ಧವಾದಂಥ ಬುದ್ಧಿ ಒಳಗೆ ಅವಾಗ ಇದು ಅನುಭವ ಕೊಡ್ತೈತಿ. ಅದು ಅತ್ಯರ್ಥವನ್ನೇ ತೋರಿ ಕೆಡಬಹುದು. ಅದು ಉಪಾಧಿ ಕೆಟ್ಟು ಹೋಗ್ಬಿಡ್ತು. ಅಲ್ಲಿ ಯಾವುದೂ ಇಲ್ಲ, ನಿರುಪಾಧಿಕ. ಎಲ್ಲ ಉಪಾಧಿಗಳನ್ನು ಈಡಾಡದೆ ಅಂದ ಶರೀರ ಮೊದಲು ಮಾಡಿಕೊಂಡು ಎಲ್ಲ ಉಪಾಧಿಗಳನ್ನೆಲ್ಲ ಕೈ ಬಿಡಬೇಕು. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಬಿಡಲಿಕ್ಕೆ ಬಾರದು. ಏನೂ ಇಲ್ಲ ಅನ್ನೋದನ್ನು ತಿಳಿತಿಯಲ್ಲ. ಶೂನ್ಯ ಅಂದ್ರೆ ಸುಧಾ ಶೂನ್ಯವನ್ನು ನೀ ತಿಳಿಯೋದಿಯಲ್ಲ. ನೀ ಅದೆಯಲ್ಲ ಶೂನ್ಯ ಅಂತ. ಶೂನ್ಯವನ್ನು ತಿಳಿಯವ ನಿನಗೆಲ್ಲೈತಿ ಶೂನ್ಯ. ನೀ ಇಲ್ದಂಗೆ ಯಾವಾಗ ಕೇಳ ಶೂನ್ಯ ಸಂಪಾದನೆ. ಶೂನ್ಯವನ್ನು ತಿಳಿಯವ ನೀನು. ನೀ ಅದೆಯಲ್ಲ ಹಂಗ. ಯಾವಾಗಲೂ ನೀನು ಇರುವಿಕೆ ಐತಿ. ಏನೂ ಇಲ್ರಿ ಅಂತ ಹೇಳಿ ದೃಶ್ಯ ಎಲ್ಲ ವಿಲಯ ಆದಾಗ ಏನು ಕಾಣಲಿಲ್ಲ. ಆವಾಗ ನೀ ಅದೆಯಲ್ಲ, ಅದನ್ನು ತಿಳಿಯವ ನೀ ಅದೆಯಲ್ಲ. ಆ ಭಾವ ಸಹಿತ ಹೋಗ್ಬೇಕು ನಾನು. ತಿಳಿತೇನನ್ನೋ ಭಾವ, ತಿಳಿದಿಲ್ಲನ್ನೋ ಭಾವ ಅಡಗಿದ ಸ್ಥಿತಿನ ನಿನ್ನ ನಿಜದ ಭಾವ. ಇವು ಯಾವ ಅಲ್ಲಿ ಇಲ್ಲಲ್ಲ. ನಿಜದಲ್ಲಿ ನಿನ್ನವು ಇಲ್ಲ. ಅಂತಹ ಪರಿಶುದ್ಧವಾದಂಥದ್ದು ಬ್ರಹ್ಮಸ್ವರೂಪದ ನಿರ್ದೋಷವಾದದ್ದಂತ. ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವಾಗಲೂ ದೋಷ ಇಲ್ಲದ್ದು ಸಮವಾದ ಸಮಸ್ಥಿತಿಯಿಂದ ಇದ್ದಂಥದ್ದು ಅದು ಬ್ರಹ್ಮಜ್ಞಾನ. ಇದನ್ನು ನೋಡ್ಕೋ, ಇದನ್ನು ಅನುಭವ ಮಾಡ್ಕೋ ಅಂತ. ಸದಾ ಆನಂದದ ನೆನಪಿನಾಗ ಉಳ್ಕೋಬೇಕು ನಾವು. ಅದ್ರ ಕಡೆ ಲಕ್ ಕೊಡು. ಮೌನ ವ್ಯಾಖ್ಯಾನ ಏನೈತಲ್ಲ, ಅದು ಪ್ರಬಲವಾದಂಥ ವ್ಯಾಖ್ಯಾನ. ಬಹಳ ಪ್ರಬಲವಾದದ್ದು ಮೌನ. ಸುಮ್ಮನೆ ಇರುವುದು. ಸುಮ್ಮನೆ ಇರೋಕೆ ಏನು ಮಾಡ್ಬೇಕಾಗೈತಿ? ಸುಮ್ಮನೆ ಇರೋದು ಮಾಡೋದು. ಮತ್ತೇನಾರು ಮಾಡಿದ್ರೆ ಸುಮ್ಮನೆ ಇರೋಕ್ಕೆಲ್ಲ ಅಲ್ಲ. ನಾವು ಇನ್ನೇನು ಮಾಡಾಕೋತೀವಿ? ಸುಮ್ಮನೆ ಇರಿಸೋ ಸುಮ್ಮನೆ ಇರೋದ ಮಾಡಬೇಕು.
ದಕ್ಷಿಣಾಮೂರ್ತಿ ಮೌನ ವ್ಯಾಖ್ಯಾನ ಬೋಧ ಮಾಡಿದ. ಎಲ್ಲ ವೃದ್ಧ ಶಿಷ್ಯರು, ತಾನಾರ 5 ವರ್ಷದ, ಎಲ್ಲರೂ ವಯಸ್ಸಾದವರು ವೃದ್ಧ ಶಿಷ್ಯರಿಗೆ ಮೌನ ವ್ಯಾಖ್ಯಾನ ಬೋಧ ಮಾಡಿದ. ಅವ್ರಿಗೆ ಅದು ತಿಳಿತೀವಿ, ಉತ್ತಮಾಧಿಕಾರಿಗಳಿದ್ದರೂ ತಿಳಿತೀವಿ. ಸಾಮಾನ್ಯ ಜನರಿಗೆ ಹೇಳಲೇ ತಿಳಿದಿಲ್ಲ. ತಿಳಿಸದೆ ತಿಳಿಯುವ ಮಾತಲ್ಲ, ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ ಇದು. ತಿಳಿದರೆ ಯಾವುದೂ ಉಳಿದಿಲ್ಲ, ತಿಳಿದ ಮ್ಯಾಗ ಏನೂ ಉಳಿಲಿಲ್ಲ. ಬರೀ ಸೊನ್ನೆ ಮಾಡಿ ಜ್ಞಾನ ಮುದ್ರೆ, ಮುದ್ರಾ ಈ ಸೊನ್ನೆ ಮ್ಯಾಗಿಂದ ತಿಳ್ಕೊಂಡ್ರು. ಇಷ್ಟ ಸೊನ್ನೆ ಮಾಡಿದವು. ಇದರ ದ್ಯೋತಕ ಗುರ್ತೇನು ಅಂದರೆ ಎಚ್ಚರ, ಕನಸು, ನಿದ್ರಿ 3 ಅವಸ್ಥೆಗಳನ್ನು ದಾಟಿರ್ತಕ್ಕಂಥ ಪರಿಪೂರ್ಣವಾದ ಇರುವಿನ ಸ್ಥಿತಿ ಜ್ಞಾನ ಮುದ್ರಾ. ಈ ಸಂಜ್ಞೆಯನ್ನು ಕೊಟ್ಟವು ದಕ್ಷಿಣಾಮೂರ್ತಿ. ಇಷ್ಟ ಮಾಡಿದ್ರೆ ತಿಳಿತೆ ಅವರಿಗೆ, ಹೌದಿಲ್ಲ? ಏನು ತಿಳಿತೈತಿ ನಮ್ಗೆ? ಗಂಟ್ಲ ಒಣಗಿ ಸೊಂಡ್ಯಾರ ಮಠ ಹೇಳಿದ್ರು ಗೊತ್ತಾಗ್ಬೋದು, ತಿಮ್ಮದು ಹೇಳಿದ್ರು ಗೊತ್ತಾಗ್ಬೋದು, ಎಷ್ಟು ತಿಮ್ಮದು ಬಿರ್ಸ ಆಗಿ ಹೇಳಿರನ ಗೊತ್ತಾಗ್ಬೋದು. ಹಂಗೆ ಹೇಳಿರಲ್ಲ ಅಜ್ಜ ತಿಮ್ಮದ, ಇದಕ್ಕೆ ಹಂಗೆ ಹೇಳಿ ತಿಮ್ಮದ ಹೇಳ್ಬೇಕು. ಇದಕ್ಕೆ ತಿಮ್ಸ್ಕೊಂಡೆ ಆದರೂ ಇದಕ್ಕೆ ಖಬರ್ ಆಗಲಿ. ಇನ್ನು ಸೊನ್ನೆ ಮ್ಯಾಗ ಗೊತ್ತಾಗತ್ತೆ ಇದಕ್ಕೆ. ಭಾಳ ಕಠಿಣ ಸೊನ್ನೆ ಮ್ಯಾಗ ತಿಳ್ಕೋದು. ಕಷ್ಟ ಮಾಡ ಸೊನ್ನೆ ಮಾಡ್ತಾನೆ ಬಗಲ್ ಎತ್ತು ಅಂತೇಳಿ, ಹೌದಿಲ್ಲ? ಅವಾಗ ಮನೆಗೆ ಬಂದು ಮಾಡ್ತಿದ್ರಲ್ಲ, ಈಗೆಲ್ಲಿ ಇಲ್ಲ. ಇಲ್ಲಿಗ ಬಗಲಾನ್ ಕೂದ್ಲಾಕ ಇದನ್ನ ಮಾಡಕ್ಕೆ ಸೊನ್ನೆ ಮ್ಯಾಗ ಬಡದ ಬಗಲ್ ಎತ್ತಿದ್ದ. ಹಂಗೆ ಸೊನ್ನೆ ಬೇಕಲ್ಲ, ಸೊನ್ನೆ ಮ್ಯಾಗ ಹೇಳಿ ತಿಳಿದಿಲ್ಲ. ಉತ್ತಮಾಧಿಕಾರಿ ಹೇಳಿ ತಿಳಿದಿದ್ದೆವು. ನಾವು ಹಂಗಿಲ್ಲ, ಬರೇ ಇದ್ರಾಗ ಮುನಿಗೆ ಬಿಟ್ಟೇವಿ. ಇವನು ಎಷ್ಟು ತಿಂದ್ರು ಬಡದ್ರು ಇವು ದಡ್ಡ ಬಿದ್ದುಬಿಟ್ಟೆ, ಮುಡಿಗೆ ಬಿಟ್ಟೇವಿ, ವ್ಯಾಮೋಹದೊಳಗೆ ಬಿದ್ದು ಬಿಟ್ಟೇವಿ ನಾವು. ಇದರಿಂದ ಕಡೆಗೆ ಆಗ್ಬೇಕಾದ್ರೆ ಹೊಸದಾಗಿ ಮನುಷ್ಯನ ಜನ್ಮ ಬಂದೇವು ನಾವು. ಏನು ತಿಳ್ಬೇಕು ನಾವು? ಪಶು ಪಕ್ಷಿಗಳ ವ್ಯವಹಾರ ಬದೇ ಅದ ವ್ಯವಹಾರ, ತಿನ್ನೋದು ವ್ಯಾಸನ ಬರೀ ಇಂದ್ರಿಯ ಮಜಾ ಮಾಡ್ಬೇಕು ಅನ್ನೋದೈತಿ. ಒಂದೇ ಜನ್ಮದಲ್ಲಿ ಅದು ಎಷ್ಟು ಜನ್ಮಗಳಾಗಿ ಹುಟ್ಟಿಟ್ಟು ಬಂದು ಮಾಡಿ ಇದನ್ನು ಮಾಡಿದ್ದ ಮಾಡ್ಕೊಂತ ನೋಡಿದ್ದಾನೆ. ಹೊಸಾದ ಏನೈತಿ ಇದ್ರೆ ಅಲ್ಲ, ಯಾವ ಶರೀರ ಧಾರಣ ಮಾಡಿದ್ರು ಅದನ್ನ ಮಾಡೋದು ನೀವು. ಇದಕ್ಕಿಂತ ಹೆಚ್ಚಿಂದ ಏನು ಕಮ್ಮಿ ಮಾಡ್ತೀವಿ? ಹುಟ್ಟಿಟ್ಟು ಬಂದು ಇದನ್ನ ಮಾಡಿದ್ವಿ. ಇನ್ನೂ ನಿನಗಿದ್ರಾಗ ಏಸಿಗೆ ಬರುವಂತ ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಷ್ಯ. ಎಷ್ಟು ಸಲ ಹುಟ್ಟಿ ಬಂದು ಮಾಡಿದ್ರು ನಿನಗೆ ವೈ ಕಾಣಿಸ್ಬೋದ ನಿನಗೆ? ಎಷ್ಟು ಸಲ ಹುಟ್ಟಿಟ್ಟು ಬಂದಿ? ಧರಣಿಯನ್ನೆಲ್ಲವೂ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅನಿತನಿತು ದೇಹವನ್ನು ಧರಿಸುತ್ತ ಅದು ಹುಟ್ಟಿ ಬಂದು ಮತ ಇದನ್ನ ಮಾಡಿದೆ. ಇನ್ನೂ ಅದರಾಗಿನ ಆಸಕ್ತಿ ಹೋಗಲ್ಲ, ಅದರಾಗ ಹಣಿಕೆ ಆಗೋದು. ಇನ್ನೂ ಎಷ್ಟು ಜನ್ಮ ಹೊಂದ್ಬೇಕಂತ ಮಾಡಿ ಹುಟ್ಟಿ ಮತ್ತು ಹಿಂಗೆ ಅದು ಹಪಾಪಿ ಹೆಚ್ಚಾಕೊಂತ ಹೋಗ್ತದೆ. ಅವನು ತೃಪ್ತಿಪಡಿಸ್ಬೇಕಪ್ಪ, ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಸಂಬಂಧ ಶರೀರ ಆಶಯ ಅದು ಹುಟ್ಟಾಕಸ್ತೈತಿ ಮನುಷ್ಯನ. ಯಾವುದೇ ಪ್ರಾಣಿ ಪಶು ಪಕ್ಷಿ ಆ ಕರ್ಮಕ್ಕನುಸಾರಾಗಿ ಜನ್ಮ ಬರ್ತೈತಿ, ಅವೆಲ್ಲ ಅದನ್ನೇ ಮಾಡೋದು. ಯಾವುದೇ ಜನ್ಮದಾಗಾದರೂ ಅದ ಐತಿ. ಆದರೆ ಮನುಷ್ಯನ ಜನ್ಮದಾಗೈತಿ ಅದು ಜೋರು ಐತಿ. ಮನುಷ್ಯನ ಜನ್ಮದಾಗ ಅದು ಜೋರು ಇರ್ತೈತಿ. ಅವು ಒಂದು ನಿಸರ್ಗಕ್ಕೆ ಅನುಸಾರವಾಗಿರ್ತಾವೆ, ನಿಯಮಿತ ಅನ್ನೋದು ಇರ್ತೈತೆ. ಅವು ಗೊತ್ತಿರ್ಲಿಕ್ಕೂ ಇದೆಲ್ಲ ಮಾನವನಿಗೆ ಗೊತ್ತಿದ್ದು ಇವಾಗ ಅದನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ಅವು ಪಾಲನೆ ಮಾಡ್ತಾವೆ ಗೊತ್ತಿರ್ಲಿಕ್ಕೂ. ಮೃತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾವೆ ಗೊತ್ತಿರ್ಲಿಕ್ಕೂ. ಇದನ್ನು ಪಾಲನೆ ಮಾಡೋಕ್ಕಾಗೋಲ್ಲ ನೀವು. ಇದರಿಂದ ಕಡೆಗೆ ಆಗ್ಬೇಕಾದ್ರೆ ಈಗೆಲ್ಲ ಇರ್ತೈತಿ, ಎಲ್ಲ ಟೈಮ್ ಅನುಕೂಲ ಇರ್ತೈತಿ. ಈಗ ಮಾಡ್ಕೊಳಕ್ಕೆ ನಿನಗೆ ಬೇಕಾದ ಮಾಡ್ಕೋಬೋದು ನೀ. ನಮಾಜ್ ಟೈಮ್ನಾಗ ಬಂಗಾರ ಸಸ್ತಾ ಮಕ್ಕಳದಾಗ, ಹೌದಿಲ್ಲ? ಆ ಟೈಮ್ನಾಗ ಸಸ್ತಾ ಮಾಡಿಬಿಡ್ತಾರಂತೆಲ್ಲ. ಅದು ಬೇಕೋ ಇದು ಬೇಕೋ
ಬಿಡ್ಬೇಕು. ನಮಾಜ್ ಬಿಟ್ಟು ಬಂಗಾರ ಹೋಗ್ಬೇಕು. ಆ ಟೈಮ್ನಾಗ ಬಂದ್ ಮಾಡಿಬಿಡ್ತಾರೆ. ನಮಾಜ್ ಟೈಮ್ನಾಗ ಎಲ್ಲ ಸಸ್ತಾ ಟೈಮ್ ಇಳಿತೈತಿ. ಯಾವ್ದು ಬೇಕು ನಿಮಗೆ? ಅದ್ರ ಬೆನ್ನು ಹಚ್ಚಿರ ದುಃಖ, ಇದ್ರ ಬೆನ್ನು ಹಚ್ಚಿರ ನಿನಗೆ ಆರಾಮ. ನಾವಾದ್ರೆ ಹೋಗೋಣ ಸರಿ, ಮತ್ತೆ ಆಶ್ರಮಕ್ಕೆ ಹೋಗಿ ಹೋಗ್ಕೊಬಿಡು ಮರ. ಹೌದಿಲ್ಲ? ಯಾವ್ದು ನೋಡ್ಬೇಕಾದ್ ಮಾಡ್ಕೋ. ಈ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ ಕಡೆ ಲಕ್ ಕೊಟ್ಟು ದೊಡ್ಡ ಲಾಭ ಐತಿ, ಈ ಕಡೆ ಲಕ್ ಕೊಟ್ರೆ ಹಾನಿ ಐತಿ. ಬೇಕಾದಷ್ಟು ಸಂಪತ್ತು ದೊರೆತೈತಿ ಅಂದ್ರೆ ನದರೈತಿ ನೋಡಬಾರ್ದು. ಇದೆಲ್ಲ ದುಃಖ ಐತಿ, ಹಾನಿ ಐತಿ ಅಂತ ಹೊಡಿಬೇಕಲ್ಲ. ಅದಕ್ಕೆ ವಿವೇಕ ಅಂತಾರೆ. ವಿವೇಕ ಇಲ್ಲದಕ್ಕೆ ನಾವು ಪಜಿಗೆ ಬೀಳ್ತೇವೆ. ಅದಕ್ಕೆ ಇದನ್ನು ನೋಡೋದು ನಡಿ ಮಾರ ನಾವು. ಅದಿಲ್ಲ, ಬರೀ ಅದ ಹೆಸರಿದಾಗ ಕಾಲು ಕಳ್ಸತ್ತೆ. ಸುಮ್ಮನೆ ವೇಳೆ ಕಳಿತೀನಿ. ಇದ್ರ ಲಾಭ ತಗೊಳಂಗಿಲ್ಲ, ಬಿಡೋಂಗಿಲ್ಲ. ವಿವೇಕವಂತ ಇದ್ರ ಲಾಭ ತಗೋತ. ಯೋಗಿಗಳು ಅದರ ಅಭ್ಯಾಸದ ಕೊಡುಗೆ ಅದರ ಲಾಭ ತಗೋತ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ ಅಂದಲ್ಲ. ಸುಳ್ಳ ವೇಳೆ ಶರೀರ ಹಾಳಾಗಿ ಹೋತಲ್ಲ. ಇದು ವಿಷಯಗಳ ಕಾಲ. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಇದ್ರಾಗ. ಇದೊಂದು ಜನ್ಮದಾಗರ ಇದ್ರ ಉಪಯೋಗ ತಗೋ. ಜನ್ಮಾಂತರ ಬಾಳೆ ಮಾಡ್ಕೊತ ಬರೀ ಇದೊಂದು ಜನ್ಮದಾಗ ಆರಾಮಿರ ಕಲಿಯುವ. ಆರಾಮಿರೋ ಸಂಬಂಧ ಏನಾದ್ರು ಮಾಡಾಕತ್ತೀವ್ರಿ. ಆರಾಮ್ ಮಾಡಿದ್ರೆ ಆರಾಮದೇನು ನೋಡ್ಕೊಂಡು ಆರಾಮೊಂದು ಕ್ರಮ ಹೌದನೇ ಇದು. ಏನಾರು ಮಾಡಿ ಆರಾಮಿರ್ಬೇಕಂತ ಪ್ರಯತ್ನ ನಡೆಸಿ ಆರಾಮದಿ ಏನಂದ್ರೆ ಆರಾಮಿದ್ದಾರೆ ಏನು ಮಾಡಿದರೆ ಅವರು ಮಾಡೋದೆಲ್ಲ ಕೈ ಬಿಟ್ಟು ಅದನ್ನು. ಇದರಾಗ ಏನೂ ಲಾಭ ಇಲ್ಲ. ಜಗತ್ತಿನಾಗ ಏನು ಮಾಡಿದ್ರು ಲಾಭ ಇಲ್ಲ. ಉದಾಸೀನ, ಅದೆಲ್ಲದರ ಬಗ್ಗೆ ಉದಾಸೀನ. ಇರುವಂಗೆ ಐದೈದು ಹೊಸದಾಗಿದೆ, ಪಡಿಬೇಕಾದ ವಸ್ತು ಅಲ್ಲದು. ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಸಿದ್ಧವಾಗಿದ್ದದ್ದು ಆನಂದ, ಸಿದ್ಧವಾಗಿದ್ದದ್ದು. ಎದ್ದಾಗ ಬಿದ್ದಾಗ ಅದರ ಕಡೆ ಲಕ್ಕು, ಗಿದ್ದ ವಸ್ತುವಿನ ಕಡೆ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ. ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತು. ಯಾವುದೇ ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ. ಎಲ್ಲಿಯಾರು ಬುದ್ಧಿವೃತ್ತಿ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ. ರೆಡಿ ಇದ್ದದ್ದೈತಲ್ವ ನೀನು. ಇದ್ದಕ್ಕಿದ್ದಂಗೆ ಇದ್ದ ವಸ್ತುವಿನ ಕಡೆ ಲಕ್ ಕೊಟ್ಟರೆ ಯಾವ ಗದ್ದಲನೂ ಇಲ್ಲ ಅಂದ. ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಲೆಲ್ಲ ಗೋಳಿಲ್ಲ ಅಂತ. ಅದ್ರ ಕಡೆ ಲಕ್ ಕೊಡ್ಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕು. ಇದ್ದಕ್ಕಿದ್ದಂಗೆ ಇರ್ಬೇಕಾತ. ಇದ್ದಕ್ಕಿದ್ದಂಗೆ ಇದ್ದದ್ದೇ ನಿನ್ನ ಸ್ವರೂಪ. ಬದಲಾವಣೆ ಆಗುವುದು ನಿನ್ನ ಸ್ವರೂಪ ಅಲ್ಲ. ನಿನ್ನ ಲಕ್ಷ್ಯ ಎಲ್ಲ ಬದಲಾವಣೆ ತೋರಿಕೆ ಕಡೆ ಐತಿ. ಇರಿಕೆ ಕಡೆ ಲಕ್ ಕೊಟ್ಟೆ ಅಂದ್ರೆ ಅದು ಇದಕ್ಕಿದ್ದಂಗೆ ಐತಿ. ನಿನ್ನ ಮರಿಯೊಳಗಿದೆಲ್ಲ ತೋರೈತಿ ನಿನ್ನಲ್ಲಿ. ಅದನ್ನು ಮರ್ತದ್ದನ್ನು ಅರ್ಥ ಆಗಿ ಇದಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ಅನ್ನೋದನ್ನು ವಿಚಾರ ಮಾಡು. ಈಗ ಮನುಷ್ಯನ ಜನ್ಮದೊಳಗೆ ಅದನ್ನು ತಿಳ್ಕೊಳಿಕ್ಕೆ ಬರ್ತದೆ. ನಾವು ರಾಗ ಯಾರಿಗೆ ದುಃಖ ಕೊಡೋದಿಲ್ಲ. ರಾಗದಿಂದನೇ ಬಂಧನ. ಪ್ರೀತಿ, ವಿಷಯಗಳ ಮೇಲೆ ಪ್ರೀತಿ ನೀನು ಬಂಧನಕ್ಕೆ ಹಾಕ್ತ. ಮತ್ತೆ ಯಮನ ಕೈಯಾಗಿ ಸಿಗ್ತೀನಿ. ಯಮನ ಕೈಯಾಗಿ ಸಿಗದಂಗೆ ಆಗ್ಕೊಳ್ಳಿ. ಅದ್ರ ಮ್ಯಾಗ ಆಸಕ್ತಿ ಇಡಕ್ಕೆ ಹೋಗ್ಬಾರ್ದು. ಇದ್ರ ಬೆನ್ನು ಹತ್ತಿನ ಮತ್ತೆ ಯಮನೂರಿಗೆ ಹೋಗೋಣ. ಹೌದಿಲ್ಲ? ಯಮನೂರಿಗೆ ಹೋದ ನಾಯಿ ಹೊಳೆ ಬರೋದಿಲ್ಲ ಅಂತ. ಹೌದಿಲ್ಲ? ಯಾಕೆ ಒಂದಿಲ್ಲ ಒಂದಲ್ಲಿ ಇದನ್ನು ಮಾಡವ್ರ ಅಲ್ಲಿ. ಯಾಕೆ ಬ್ಯಾಟಿ ಮಾಡವ್ರು ನೋಡ, ಕುರಿ ಕೋಳಿ ಅಲ್ಲಿ ಯಮನೂರಿಗೆ ಹೋದಾಗ ನಾಯಿ ಹೊಳೆ ಬರಲಂತ. ಪಡೇಶ್ವರಕ್ಕೆ ಹೋದ ಗಂಡು ಹೊಳೆ ಬರಲಂತ. ಅಲ್ಲಿ ನಾಟಕ ಕಂಪನಿ ಚಿಮ್ನಿ ನೋಡ್ಕೊಂತ ಕುಂತ್ಬಿಡ್ಬೇಕು. ಹೌದಿಲ್ಲ? ಪಡೇಶ್ವರ ಕಂಪನಿ ಯಮುನ ನಿಮ್ಮ ಮನೆದೇವ್ರ ಅದ. ಹೌದಿಲ್ಲ? ಯಮುನೂರಿ ಅದ. ಅದಕ್ಕೆ ಹೋಗ್ತೀರಿ ಯಮುನೂರಿಗೆ. ಯಮುನೂರಿಗೆ ನಾವೆಲ್ಲರೂ ಯಮುನೂರಿಗೆ ಹೋಗವ್ರ.
ಹೌದಿಲ್ಲ? ವಿಷಯದ ಬೆನ್ನು ಹತ್ತಿದವ್ರು ಮತ್ತೆ ಯಮನ ಕೈಯಾಗ ಸಿಗವ್ರ ಮತ್ತೆ. ಅದ್ರಾಗ ನಾ ಸುಖ ಸಿಗ್ತೈತಿಪ್ಪ ಅಂತ ಯಮನೂರ್ ದಾರಿ. ಹೌದಿಲ್ಲ? ಆ ದಾರಿಯಾಗ ನಾ ಅದೇವ್ ನಾವೀಗ. ಮುಂದೆ ನಮಗೆ ಅವ್ರ ಕೈಯಾಗ ಸಿಕ್ಕ ಹೋಗವ್ರನ್ನ ಯಮನ ಕೈಯಾಗ ಸಿಗಬಾರದು ಅಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡೋದು. ಬಿಟ್ಟವಾಗ ಯಮನ ಹೆದರಿಕೆಯಲ್ಲಿ ಐತಿ. ವಿಷಯದ ವ್ಯಾಮೋಹವನ್ನು ಕಳ್ಕೊಂಡು ನಾವು ಯಮ ಬಂದ್ರೆ ಎದೆ ಬಿರುವಂಗೆ ಒದಿರ್ಲಿ ಅಂತೀನಿ ಶಿವಾನಂದ ಆಕೈತೆ. ವಿಷಯದ ಆಶೆ ಕಳ್ಕೊಂಡವು ಬರ್ತೈತೆ ಅದು. ಯಮನ ಹೆದರಿಕಿಲ್ಲ. ಅವ ಯಾಕೆ ಬರ್ತಾನೆ ಯಮ? ಇಲ್ಲೇ ಬಂದೈತಿದ ಇಂಥವ್ರು ಹಿಡ್ಕೊಂಡು ಹೋಗಾಕ ಬರ್ತಾನೆ ಯಮದೂತರು. ಯಾಕ್ರಿ? ಹೌದು. ಮತ್ತೆ ಯಮದೂತರನ್ನು ಇಲ್ಲೇ ಬಿಡುದಿಲ್ಲ. ನೀನು ಪೊಲೀಸರು ಅವರೇ ಯಮದೂತರು ನೀನು ಬರ್ತಾರೆ ಆಜ್ಞಾರ್ತನ ಮಾಡಿದೆ ಅಂದ್ರೆ. ಹೌದಿಲ್ಲ? ಪುಣ್ಯ ಮಾಡಿದವಾಗ ದೇವದೂತರು ಬರ್ತಾರೆ, ಪಾಪ ಮಾಡಿದವಾಗ ಯಮದೂತರು ಬರ್ತಾರೆ. ಏನು ಅಲ್ಲಿ ನಾಗ್ನೂರಾಗ ಗುಳಪಜ್ಜನ ತಾಯಿ ಸಂಕಮ್ಮ ಅಂತಿದ್ಲ. ಆಕಿ ಶಿವಾನಂದ ಅಜ್ಜವ್ರು ಇದ್ದಾಗ ಎಲ್ಲರನ್ನೂ ಊಟ ಮಾಡಿಸೆ ಹೊಟ್ಟೆ ಈಚೀಚಿಗೆ ನೋಡ್ತಿದ್ಲಂತೆಪ್ಪ ನೀವು ಉಂಡಿ ಇಲ್ಲೋ ಅಂತ. ಭಾಳ ಒಂದು ಶ್ರದ್ಧೆ, ಎಲ್ಲರನ್ನೂ ಉಣಿಸ್ಬೇಕು ಅನ್ನೋದು ಒಂದು ಹಂಬಲ ಆಕೆಗೆ. ಏನು ಆಕೆ ಶರೀರ ಬಿಟ್ಟಾಗ ಅಜ್ಜವರು ನೋಡಿ ಸಂಕಮ್ಮ ದೇವತೆಗಳು ಕರ್ಕೊಂಡು ಹೊಂಟಾರ. ಕಣ್ಣಿದ್ದವ್ರು ನೋಡ್ರಿ. ಏನು ನಾವು ಪಾಪಾತ್ಮ ಜೀವಿಗಳ ಶರೀರ ಬಿಡ ಮುಂದೆ ಅಕರಾಗ ಯಮದೂತರು ಬಂದು ಅಯ್ಯೋ ಯಪ್ಪ ಹೆದರ್ತಾವ. ಮಲಮೂತ್ರ ವಿಸರ್ಜನೆ ಮಾಡ್ತಾವು. ಶರೀರ ಪ್ರಾಣವಾಗಿ ಹೋಗೋ ಟೈಮ್ನಾಗ ಒಂದು ಹೆದರ್ತಾವ. ಯಾಕಂದ್ರೆ ಅಂಥ ಕರ್ಮ ಮಾಡೇನಿ. ಅದು ನಿನ್ನ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರೆ ನೀನು. ಹೌದಿಲ್ಲ? ಇವೆಲ್ಲ ಖರೆ ಏನ್ರಿ? ಹೌದು. ಆ ಸ್ಥಿತಿ ಹೊಂದು ಮಠ ಇದು ಸತ್ಯನ. ಕರ್ಮಕ್ಕನುಸಾರ ಜನ್ಮಗಳು ಸಿದ್ಧಾಂತ ಬರೋಬರ ಇದ್ದದ್ದು. ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಇವೆಲ್ಲ ಸುಳ್ಳು ಅಂತ ಅನಿಸ್ತಾವೆ ನನಗೆ. ಕನಸಿನಿಂದ ಎತ್ತರ ಮಠ ಕನಸು ಖರೇನ? ಏನು ನಿರಯವಿಲ್ಲವೇ? ನರಕಿಲ್ಲ ಅಂತೇಳಿದೆ. ಜವನ ಸೀಮೆ ತೆಗೆದಿದೆ, ಯಮಲೋಕ ಕಳಾಗೈತೆ ಅಂತೇಳಿದೆ. ಮರವಿ ಚಿತ್ರಗುಪ್ತರಿಗೆ ನೀನೇನು ದಾಖಲಾತಿ ಐತಿ, ನೀ ಏನೇನು ಮಾಡಿದ್ದೆಲ್ಲ ದಾಖಲಾತಿ, ಅದಕ್ಕೆ ಅನುಗುಣವಾಗಿ ನಿನಗೆ ಮುಂದೆ ಆ ಜನ್ಮಗಳು ಬರ್ತಾವೆ. ಏನು ನನಗೆ ಗೊತ್ತಾಯಿಲ್ಲ ಬಿಡ್ರಿ ಇದು ಅಂದ್ರೆ ಮಾಡಿ ಮತ್ತೆ ಅದು ದಾಖಲಾತಿ ಆಯಿತು ಅಲ್ಲಿ ರೆಕಾರ್ಡ್. ಅದನ್ನು ಯಾರೂ ಇದನ್ನು ಮಾಡೋಕ್ಕಾಗೋದಿಲ್ಲ. ಏನು ಚಿತ್ರವೃತ್ತಿ ಒಳಗೆ ಅದು ದಾಖಲಾತಿ ಇರ್ತೈತಿ. ಏನು ಯಾರಿಗೆ ಗೊತ್ತಿಲ್ಲೇ ಮಾಡಿದ್ದ ಅದನ್ನು ತಪ್ಸಕ್ಕಾಗೋದಿಲ್ಲ ನಿನಗೆ. ವಿರಾಗ ಯಾರಿಗೆ ಸುಖ ಕೊಡೋದಿಲ್ಲ. ರಾಗದಿಂ ಈಗಲೇ ಜೀವನಿಗೆ ಬಂಧನ, ತ್ಯಾಗದಿಂ ಗಣ ಸೌಖ್ಯ ನಿಂತಿರ್ಬೋದು. ಹೌದಿಲ್ಲ? ಆಶೆ ಒಳಗಿತ್ತು ಅಂದ್ರೆ ಬಂಧನಕ್ಕೆ ಹಾಕ್ತದೆ. ನೀನು ಬೇಡಿನ ಅದ ಇದು ಬೇಕು ಅಂದಂದ್ರೆ ಬೇಡಿ ಬೆತ್ತ ನಿನಗೆ. ಅದ ರಾಗ. ಜಗತ್ತಿನಿಂದ ಏನಾರ ಬೇಕಂದ್ರೆ ಬೇಡಿ ಬೇಕುವಾಗ ಪಜಿತಿನ ಅದಕ್ಕಂತಾರೆ. ಪಜಿತಿ ಗಂಟು ಬಿತ್ತಂತ ಅದಕ್ಕೆ ಬೇಕು. ಅದನ್ನು ನಂದೀಶ್ವರ ಸ್ವಾಮಿಗಳು ಹೇಳ್ತಿದ್ರು. ಒಮ್ಮೆ ನಾವು ಅಲ್ಲಿ ಇದಕ್ಕೆ ಹೋದಾಗ ಹೇಳಿದ್ರು, ಬೇಕುವಾಗ ಪಜಿತಿ, ಏತಿ ಹೆಸರು ಪಜಿತಿ, ಗಂಡನ ಹೆಸರು ಬೇಕುಬಾ ಅಂತ. ಅಂದ್ರೆ ನಾವು ಬೇಕುಬಾ ಅನ್ನೋದು ಇದಕ್ಕೆ ಫಜಿತೆ ಗಂಟು ಬಿದ್ದತ್ತಂತ. ನೆಮ್ಮದಿನೇ ಇಲ್ಲ ಅದಕ್ಕೆ. ಅದು ಬೇಕು ಇದು ಬೇಕು ಅನ್ನೋದಕ್ಕೆ ಎಲ್ಲಿ ಹೋದ್ರೂ ಕಾಡಾಟ. ಅದಕ್ಕೆ ಫಜಿತಿ ಗಂಟು ಬಿತ್ತು ಅದಕ್ಕಂತ. ಏನು ಎಲ್ಲಿ ಹೋದ್ರೂ ಬಿಡಲಿಲ್ಲ ಅದಕ್ಕೆ. ಬೇಕುಬಾ ಫಜಿತಿ, ಬೇಕುಬಾ ಈ ಫಜಿತಿ ಇರೋದನ್ನಲ್ಲ. ಮತ್ತೆ ಜಗತ್ತಿನಲ್ಲಿ ಇದು ಬೇಕಾದ್ರೆ ಫಜಿತಿ. ಹೌದಿಲ್ಲ? ಬೇಕನ್ನಂಗ ಏನೂ ಅಲ್ವಯಪ್ಪ, ಏನೂ ಅಲ್ಲೇ ಗುರುವೇ ಜಗವೆಂಬುದು, ಜ್ಞಾನ ಭಕ್ತಿ ಕೊಡೋ ಇದು ಒಂದೇ ದೊಡ್ಡದು. ಏನಾರ ಬೇಕಂದ್ರೆ ಪಜಿತಿಗೆ ಬಿದ್ದು ಏನು ಪಜಿತಿ ಆಗೈತೆ ಬಿಡಪ್ಪ, ಬಾಳೆ ಇದೆ ಅಂತಿರ್ತಾರೆ. ಸ್ವಾಭಾವಿಕ. ಎಲ್ಲರೂ ಪಜಿತಿ ಅನುಭವಿಸಕತ್ತೇವೆ. ಇದನ್ನೆಲ್ಲ ಬಂಧನದಾಗ ಸಿಕ್ಕುವದ್ದೇ ಆಡ್ಲಿಕ್ಕತ್ತೇವೆ. ಇದರಿಂದ ಪಾರಾಗೋದು ಹೆಂಗೆ ಅಂತ. ಆಶಯ ಯಾವಾಗ ಬಿಡ್ತೀವಿ ಯಾವಾಗ ನಿನಗೆ ಬಿಡುಗಡೆ ಐತಿ. ನೀನೇ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಹಿಡ್ಕೊಂಡು ಕೂತಿ ಅದಕ್ಕೆ ಪಜಿತಿ ಆಗಿದೆ. ಬಿಟ್ಟರೆ ನಿನಗೆ ಯಾರು ನೀನು ಪಜಿತಿ ಪಾರಾಕಿ?
ಸ್ವತಃ ನಿಮ್ಮ ಅನುಭವ ನೀವು ನೋಡ್ಕೋರಿ. ಇದಕ್ಕೆ ಯಾವ ಆಧಾರನೂ ಬೇಕಾಗಿಲ್ಲ. ನಿದ್ದೆ ಮಾಡೋಕ್ಕೆ ಯಾವ್ದಾರ ಪುಸ್ತಕದ ಆಧಾರ ಮೇಲೆ ಕಲ್ತೇನೆ? ಇಲ್ಲ, ಸ್ವತಃ ನಿಮ್ಮ ಅನುಭವನ ಅದ. ದುಃಖದಿಂದ ಬಿಡುಗಡೆ ಆಗ್ಬೇಕಂತ ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದ್ರಿ? ಜನ್ಮ ಜನ್ಮ ಅಂತ ಇದ್ರೆ ಬೆನ್ನು ಹತ್ತಿ ಬಾಳೆದು ಬೆನ್ನು ಹತ್ತಿ ಏನು ಕೊಡ್ತೀನಿ ಇದು ಬಾಳೆ? ಯಾರು ವಿಚಾರ ಮಾಡಿದ್ರಿ ಇದನ್ನ? ಇಲ್ಲಿ ತನ ಮಾಡ್ಕೊತ ಬನ್ನಿನ ಎಷ್ಟು ಇದನ್ನು ವ್ಯವಸ್ಥಿತವಾಗಿ ಏನು ಕೊಟ್ಟಿಲ್ಲ ನೀ ಬಾಳೆ ನನಗಂತ ಯಾರು ವಿಚಾರ ಮಾಡಿದ್ರಿ? ಅದರ ಬೆನ್ನು ಹತ್ತಿದವ್ರು ಯಾರು ಸುಖಿಗಳದಾರ ಹೇಳ್ರಿ? ಅದ್ರಾಗ ಏನೂ ತಿಳಿದಿಲ್ಲ ಅಂತ ತಿಳಿದು ಕೈ ಬಿಟ್ಟ ಯಾವ ದುಃಖ ಒಂದ? ಮತ್ತು ಇದ್ರ ಬೆನ್ನು ಹತ್ತಬೇಕಂದ್ರೆ ಹೋಗ್ಕೊಂತ ಹೋಗಿ ನೀವು ಜನ್ಮ ಜನ್ಮಾಂತರ ದುಃಖ ಅನುಭವಿಸ್ಬೇಕಟ್ಟು. ಏನು ಇನ್ನು ಮ್ಯಾಗಾರ ಸರ್ಕೋ ಇದರಿಂದ ನೋಡ್ರಿಪ್ಪ. ಎಲ್ಲ ಹೇಳಿದ್ ನಿಮಗೆ, ಇದು ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು, ನಿಮಗೆ ಬೇಕಾದದ್ದು ನೀವು ಆಯ್ಕೆ ಮಾಡ್ಕೋದು, ನಿಮಗೆ ಬಿಟ್ಟದ್ದು. ಏನು ಬೇಕಾದ್ರೆ ಬೆಣ್ಣೆ ತಿಂದು ನಕ್ಕೊಂತ ಇರಿಲ್ಲ ಅಂದ್ರೆ ಎಣ್ಣೆ ಹಚ್ಚಿ ಮುಂಗಾಗೆ ಎಣ್ಣೆ ಹಚ್ಚಿ ಹೋಗ್ಕೊಂತ ಹೋಗೋದು. ಏನು ಅಜ್ಞಾನವನ್ನು ಕಳ್ಕೊಂಡು ಸುಖ ಹೊಂದಬೇಕು ಅನ್ನೋ ಲೋಕ ಎಷ್ಟು ಜನರಿಗೆ ಐತಿ. ಮತ್ತು ಅಜ್ಞಾನದ ವ್ಯಾಮೋಹದಾಗ ಬಿದ್ದು ಬರೇ ಇದ ಸೆಳುವಿಗೆ ಹೋಗ್ತೇವೆ ನಾವು. ಹೌದಿಲ್ಲ? ಅದ ಹೋದ ದೂರೈತೆ, ಅಂಥ ವಾತಾವರಣ ಐತೆ, ಅದೇ ಸೆಳುವಿಗೆ ಹೋಗಿರು ಹೋಗಿ ನೀವು. ಮತ್ತು ಇದನ್ನು ಸಡ್ಲು ಬಿಟ್ಟು ತೀರ್ದು ನೋಡ, ಮತ್ತೆ ಮುಸಿಗೆ ಬಿಡ್ತೈತೆ. ಯಾವಾಗಲೂ ಇದನ್ನು ನೆನಪು ಮಾಡ್ಕೊತ ಇದ್ದಾಗ ಏನಾರ ಪಾರ ಆಗ್ಬೇಕು ನೀವು. ಏನು ಈ ಶರೀರ ಇರೋದ್ರೊಳಗಾಗಿ ಮಾಡ್ಕೋ ಇದನ್ನು ಕೆಲಸ, ಹೋಗೋದ್ರೊಳಗಾಗಿ. ಯಾವ ಹೊತ್ತಿನಾಗ ದಾಳಿ ಬರ್ತೈತೆ ಹೇಳಕ್ಕೆ ಬರೋದಿಲ್ಲ. ದಾಳಿ ಬರುವ ಮುನ್ನ ನಿನ್ನ ಕೆಲಸ ಮಾಡ್ಕೊ. ಏನು ಭಾಳ ಚಂದ ನಡೆದಿತ್ತಲ್ವ ನಾನು ಬಾಳೆ, ಏನು ಮೋಸ ಆತೀವೋ ಇದು ಅಂತ. ಆಡು ಕೋಳಿ ಪಿಳಿ ಹದ್ದು ಕಾಲಾಗಿ ಇಟ್ಕೊಂಡು ಹೋದಂಗೆ ಮೃತ್ಯು ಬಂದು ಹದ್ದುಕೊಂಡು ಮೃತ್ಯು ಬಿಡುಗಡೆ ವ್ಯರ್ಥ ಜೀವಾತ್ಮ. ನಿನ್ನೆ ಮದಿವಾದನೈ ಕರಿವ ಒಂದೆರಡೆಮ್ಮೆ ಹೊಣ್ಣು ಬಾಳುಂಟನಿಗೆ ಸಾಯಲಾರುಣೇನಲ್ಲ. ಎಲ್ಲ ಸಾಕಷ್ಟು ಹೈನ ಇದು ಎಲ್ಲ ಐತಪ್ಪ ನನಗೆ, ಎಲ್ಲ ತುಂಬಿ ತುಳುಕ್ತೈತಪ್ಪ ನಮ್ಮ ಮನ್ಯಾಗ ಸಂಪತ್ತು. ಏನು ಮಾಡೋದಪ್ಪ? ಬಂತಪ್ಪ ದಾಳಿ, ಹೆಂಗೆ ಬಿಡು ನೀವು ಹೋಗ್ಲಿವಪ್ಪ ಅಂದ್ರೆ. ಈಗಾರ ಮನೆ ಹಾಕ್ಸಿನಪ್ಪ ಪೆನ್ಷನ್ ಆದಿಂದ, ಅದನ್ನು ಓಪನಿಂಗ್ ಮಾಡಕ್ಕೆ ಸಹಿತ ನನಗೆ ಟೈಮ್ ಸಿಗಲಿಲ್ಲಲ್ಪ. ಹೌದಿಲ್ಲ? ಅಂತ್ಯ ಕಾಲಕ್ಕೆ ಮನೆ ಹಾಕ್ಸಾಕೈತಿ, ಮತ್ತು ಅದು ಭಾಳ ದಿನ ಇರೋದೇ ಇಲ್ಲರಿ. ಅವ್ರು ನೋಡ್ರಿ ನೀವು ಬೇಕಾದ್ರೆ ಇವೆಲ್ಲ ಪೆನ್ಷನ್ ಆದ್ಮೇಲೆ ಮನೆ ಹಾಕ್ಸಾಕ ನಿಂತು ಭಾಳ ದಿನ ಅದು ಹೋಗ್ಬಿಡ್ತಾವ್ರಿ. ಪಾಪ ಆ ದುಡಿದು ಕಸಿ ಎಲ್ಲ ಮಾಡಿ ಎಷ್ಟು ಹರ್ಷದಿಂದ ಮಾಡೋರಾಗಿ ಅದು ಹೋಗಿಬಿಡ್ತೇವೆ, ಮುಗಿದ ಬಿಟ್ಟಿರ್ತೈತೆ. 60 ವರ್ಷದ ಮ್ಯಾಗ ಪೆನ್ಷನ್, ಆಮ್ಯಾಗ ಬದುಕೋದು ಎಷ್ಟು ದಿನ ಬದುಕ್ತಾನೆ? ಅದಿಲ್ಲ ಮನೆ ಹಾಕ್ಸುವಂತ ಇದನ್ನು ಮಾಡಿ ಏನಾರು ಯೋಜನೆ ಮಾಡೋದೆಲ್ಲ ವ್ಯಾಪ್ತಿ ನೀವು ಮಾಡೋದು. ಇದರಿಂದ ಸಂಕಟ ತಪ್ಪಿಸ್ಕೊಳ್ಳೋ ಯೋಜನೆ ಏನಾರು ಮಾಡತ್ತೀನಿ, ಮತ್ತು ನೀನು ಸಂಕಟದಾಗ ಒದ್ದಾಡೋ ಯೋಜನೆ ಮಾಡಿ ಅದು ಆಗಲಿಲ್ಲ ಅಂದ್ರೆ ಮತ್ತೆ ಪಿಸಾಚಾಗಿ ಬಂದು ಕುಂಡಿರ್ತಿ. ಅಲ್ಲಿ ಹೆಂಗೆ ಹೋಗ್ಲಿವಪ್ಪ ಮನೆ ಹಾಕ್ಸೀನಿ ನಾನು? ಹೌದಿಲ್ಲ? ಯಾರನ್ನ ಬಿಡಿಸೋರ್ನ ತರ್ತಿ, ಅದಕ್ಕೆ ಗಾಳಿ ಬಿಡಿಸೋರ್ನ ಹೆಂಗೆ ಹೋಗಿಲ್ಲ ನಾನು? ಹೌದಿಲ್ಲ? ಋತುಗಳು ಎಲ್ಲ ಮೂಲಿಗೆ ಇವನು ಹುಗಿಸ್ತೀವಿ, ಮತ್ತು ಏನೇನೋ ಮಾಡಿ ಮಾಡಿ ಕಂತ್ರಾಟ ಮಾಡ್ತಾನೆ. ಹೋಗುದಿಲ್ಲ ಅವ ನೋಡೇ ನಳನ ಅದ ನಮ್ಮ. ಹೌದಿಲ್ಲ? ಬ್ರಹ್ಮನಿಷ್ಠನ ಹುಡುಕಬೇಕನ್ನೋರು ಎಷ್ಟು ಮಂದಿ ಇದ್ರಿ? ಅಜ್ಞಾನದಿಂದ ನಾವು ಬಿಡುಗಡೆ ಹೊಂದಬೇಕಪ್ಪ. ಅಜ್ಞಾನಿ ಇದ್ದವ ಹೊಡಿತೈತಿ, ನಾನಾ ಶಾಣೆ ಅಂತ ನಾವು ತಿಳ್ಕೊಂಡೇವೆ. ನಮ್ಮಷ್ಟು ಶಾಣ್ಯಾನ ಯಾವುದಿಲ್ಲ. ಒಳಗೆ ಹೊಳದಿಲ್ರಿ ಅದು ನಮಗೆ. ಐಶ್ವರ್ಯದ ಮದದೊಳಗೆ ಅಧ್ಯಾತ್ಮದ ಕಡೆ ಲೆಕ್ಕ ಕೊಡೋಕ್ಕಾಗೋದಿಲ್ಲ. ಏನು ಜ್ಞಾನಿಗಳಿಗೆ ಅರ್ಥ ಬ್ರಹ್ಮಾಕಾರ ವೃತ್ತಿ ಇರ್ತೈತಿ, ಅಜ್ಞಾನಿಗೆ ಮರ್ತಿರ್ತೈತಿ. ನಿದ್ದೆ ಒಳಗೆ ಮರ್ತು ಆರಾಮಿರ್ತೀವಿ ನಾವು, ಮರಿಯೊಳಗೆ ಅವ ಅರಿವಿನ ಮೂಲಕ ಅದನ್ನು ಅನುಭವ ಮಾಡ್ತಿರ್ತಾನೆ. ಅದು ಶಾಶ್ವತವಾದದ್ದು. ಇದು ನಿದ್ದೆ ಅಂತಾರೆ, ಅದಕ್ಕೆ ಜ್ಞಾನ ಅಂತಾರೆ. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕು.
ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಏನು ಬ್ರಹ್ಮನಿಷ್ಠರು ಸಿಗುವುದನ್ನ ಬಹಳ ದುರ್ಲಭ. ಸಿಕ್ಕರು ಅವರ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರಿಪ್ಪ, ಇದಕ್ಕೆ ಸದುಪಯೋಗ ಮಾಡ್ಕೊಂಡ್ರಿ. ಬರೀ ನಿಮ್ಮ ಬಾಳೆ ನಾಟಕ ಮಾಡ್ಕೊಂಡು ಬರೀ ಅದ ಸುದ್ದಿನ. ಒಬ್ಬರರ ಒಂದು ಊರಾಗರ ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ, ಸಂಕಟ ಕಳ್ಕೊಬೇಕಾರಂತ ಕೇಳುವಂಥ ಹಂಬಲ ಯಾರಿಗೈತೆ? ಇದರಿಂದ ಸಂಶಯ ಬರತೈತಿ ನನಗೆ ಸಾಧನದೊಳಗಂತ. ಒಬ್ಬರು ಅದ್ರ ಬಗ್ಗೆ ಬರೀ ನಮ್ಮ ಬಾಳೆದ ತೊಂದರೆ ಆಯ್ತು ಇದನ್ನು, ಅದು ಕರ್ಮಕ್ಕೆ ಅನುಸಾರವಾಗಿ ಬರ್ತಿರ್ತೈತಿ. ಇದ್ರ ಕಡೆ ಲಕ್ ಕೊಡ ತನ್ನ ಬರೋಬ್ಬರಿ ಆಕೈತೆ. ಅದ್ರ ಕಡೆ ಲಕ್ ಕೊಡಾಕ್ತಾ ಇರಿ. ಬರೀ ಅದನ್ನ ಮಾಡೋದು. ಎಲ್ಲರಿಗೂ ಶರೀರಕ್ಕಿರುವ, ನಾವು ಶರೀರ ಧಾರಣ ಮಾಡಿದವ್ರಿಗಿರುವ, ನಮ್ದು ಯಾರಿಗೆ ಹೇಳೋದು ನಾವು ಅಂತಿದ್ರು. ಅದು ನಮ್ಮ ಶರೀರಕ್ಕೂ ಅದಾವಿಲ್ಲ, ಒಂದಿಲ್ವಂಥವ್ರದ್ದು ಶರೀರಕ್ಕಿರುವ ನಾವು ಯಾರ ಮುಂದೆ ಹೇಳೋಣಪ್ಪ? ನಿಮ್ದು ಇಲ್ಲಿ ಬಂದು ತೋಡ್ಕೋತೀನಿ, ನಾವು ಯಾರಿಗೆ ತೋಡ್ಕೊನು, ಯಾರಿಗೆ ಹೇಳೋಣ ಹೇಳೋಣ? ಅಜ್ಞಾನಿಗೆ ಭ್ರಾಂತಿ ಇರ್ತೈತಿ, ಅವಾಗ ಜ್ಞಾನಿಗೆ ಭ್ರಾಂತಿ ನಾಶ ಆಗಿದೆ. ಭ್ರಾಂತಿ ನಾಶ ಮಾಡಿಕೊಂಡಾಗ ನಿನಗೆ ಶಾಂತಿ. ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಕೋ. ಇದರಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ಭ್ರಮ ಪಡ್ಕೊಂಡ್ಬಿಟ್ಟೈತೆ ನಮ್ಗೆ. ಇದು ನಾಳೆ ಸುಖ ಕೊಡ್ತೈತೆ, ನಾ ಇನ್ನೂ ಭ್ರಾಂತಿ ಒಳಗೈತಿ. ಭ್ರಾಂತಿ ಬೆನ್ನು ಹತ್ತಿ ತಿರ್ಗಾಕೈತಿ ನಾವು. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ಏನೈತಲ್ಲ, ನಮ್ಮ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಭ್ರಾಂತಿ ನಾಶ ಶಾಂತಿ ಪುರುಷ ಸಂತ ಜನಾಧೀಶ ಅಂತ ಅವಾಗ ಸಂತ ಅಂತ. ಸಮಾಧಾನ ಶಾಂತಿ, ಈ ಭ್ರಾಂತಿಯನ್ನು ನಾಶ ಮಾಡ್ಕೊಂಡು ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ ನಾಶ ಆಯ್ತು. ಭ್ರಾಂತಿ ಒಳಗೆ ತಿರುಗಾಕತ್ತಿದ್ದೆ ನಾವು, ಜನ್ಮ ಜನ್ಮ ಅಂತ ತಿರುಗಿದ್ವಲ್ವ. ನಮ್ಗೆ ಎಚ್ಚರಗೊಳಿಸೋರು ಯಾರು? ನಮ್ಗೆ ಯಾರು ಹೇಳೋರು ನಮಗೆ? ಮನೆಯ ನಿಮ್ಮಪ್ಪ ನಿಮ್ಮವ್ವ ಹೇಳ್ತಾರ ನಿನಗೆ ಈ ಭ್ರಾಂತಿ ಬೆನ್ನು ಹತ್ತಬೇಡಪ್ಪ ನೀ ಅಂತ? ತಂದೆ ತಾಯಿಗಳು ಹೇಳೋರು ಇದಾರ. ಸುತ್ತಮುತ್ತಲು ಪರಿಸರ ಐತೆ, ನಿಮ್ಮ ಶಾಲೆ ಕಾಲೇಜುಗಳಲ್ಲೆಲ್ಲ ತಿಳಿಸ್ಕೊಡ್ತಾರೆ, ಇದು ಭ್ರಾಂತಿ ಐತಪ್ಪ, ಇದ್ರ ಬೆನ್ನು ಹತ್ತಬೇಡ, ಇದ್ರ ಮೇಲೆ ಆಸಕ್ತಿ ಹೊಂದಬೇಡ, ನಿಜವನ್ನ ತಿಳ್ಕೊ ಅಂತ ಎಚ್ಚರಗೊಳಿಸೋರು ಯಾರು? ನೀನಾರ ವಿಚಾರ ಮಾಡ್ತೀಯ? ಅದು ಇಲ್ಲ. ಹೆಂಗಪ್ಪ ನೀ ಪಾರಾಗೋದಿದ್ರಿಂದ? ಎಂದು ಉದ್ಧಾರ ಆಗ್ಬೇಕು ನೀನು? ಸುತ್ತಮುತ್ತಲು ಪರಿಸರವೂ ಇಲ್ಲ, ಮನೆಯ ತಂದೆ ತಾಯಿಗಳು ಇಲ್ಲ, ನಿನಗೂ ವಿಚಾರ ಮಾಡೋ ಸಾಮರ್ಥ್ಯ, ಉದ್ಧಾರ ಆಗೋ ಚಾನ್ಸೇ ಇಲ್ಲ ನಿನಗೆ. ಏನೋ ಹಿಂದಿನ ಜನ್ಮದ ಇದು ಬಂದು ಒದಗಿ ಬಂದಾಗ ಏನಾದ್ರು ನಿನಗೆ ಎಚ್ಚರಗೊಳಿಸೋರು ಯಾರು ಹೇಳ್ಬೇಕು? ನೀವು ಶನಿಪಾತ್ ಕತ್ತಿ ಅಂದ್ರೆ ಅದು ರೋಗಿ ಉದ್ಧಾರ ಆಗೋದೇ ಇಲ್ಲ. ಅದು ವಾತ ಪಿತ್ತ ಕಫ ಮೂರು ಅಧಿಕ ಆಯ್ತಂದ್ರೆ ಎಂಥ ಡಾಕ್ಟರ್ ಅದಾನಂದ್ರು ಅದು ಉಜ್ಜಳ ಆಗೋದಿಲ್ಲ. ಹಂಗೆ ಶನಿಪಾತ್ ಕತ್ತಿದಂಗೆ ಆಗೈತೆ ನಮ್ಗೆ. ಎತ್ತವಾದರೂ ಬರೀ ಅವ ಸುದ್ದಿನ, ಎಲ್ಲಿ ಹೋದರೂ ಬರೀ ಇದನ್ನು ಮಾಡೋದು. ಇದು ದಾರಿ ತೋರ್ಸಾವ್ರು, ಸುಖದ ದಾರಿ ಯಾವುದು, ದುಃಖದ ದಾರಿ ಅಂತ ಎಚ್ಚರಗೊಳಿಸೋರು ಯಾರು? ಇದಕ್ಕೆ ಈ ಸತ್ಸಂಗ ಇದಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತು ಇದು. ಇಲ್ಲಿ ಎಚ್ಚರ ಆಗಕ್ಕೆ ಬರ್ತೈತಿ. ಬೇಕಾದಂಥ ಅಜ್ಞಾನಿ ಅದಾನಂದ್ರು ಅವನಲ್ಲಿ ಕೇಳೋದ್ರಿಂದ ಅಲ್ಲಿ ಪರಿವರ್ತನೆ ಆಗೇ ತೀರ್ತೈತೆ ಅವನಿಗೆ. ಅದಕ್ಕೆ ಸತ್ಸಂಗದಿಗಿಂತ ಶ್ರೇಷ್ಠವಾದಂಥ ಸಾಧನ ಬಾಂಧವ ಯಾವುದೂ ಇಲ್ಲ. ಅದಕ್ಕೆ ಇದನ್ನು ಕಳ್ಕೋಬೇಡ್ರಿ. ಈ ವೇಳೆ ಹುಡುಕಿದ ಏನು ವೇಳೆ ಐತಲ್ಲ ನಿನ್ಗೆ, ಹಾಳು ಇದ್ರಾಗ ಕಳಿತಿಯಲ್ಲ, ಇದ್ರಾಗ ಕಳೆದ ವೇಳೆ ಜನ್ಮ ಸಾರ್ಥಕ, ನಿನ್ನ ಆಯುಷ್ಯದ ವೇಳೆ ಸಾರ್ಥಕ ಅದಂಗೆ. ಸ್ವಲ್ಪ ಯಾಕಾಗೋದ್ಯಾಕ ನಿನಗೆ ಇದ್ರಾಗ ವೇಳೆ ಕಳೀದು ನೋಡ್ಬೇಕಾರೆ ಅದ್ರ ಲಾಭ. ಸತ್ಸಂಗದೊಳಗೆ ನಿನಗೆ ಸಿಗಲಾರದಂಥದ್ದು ಯಾವುದೈತೆ ಹೇಳ? ಎಲ್ಲ ಥರದ ಅನುಕೂಲಕ್ಕೈತಿ ನಿನಗೆ. ಇದ್ರಾಗ ತೊಡಗಿದ ಶ್ರದ್ಧೆಯಿಂದಾಗಿ ಅಭ್ಯಾಸದಾಗಿ ತೊಡಗಿದ ತನ್ನಿಂತಾನೆ ಎಲ್ಲ ಅನುಕೂಲಕ್ಕೆ, ಪ್ರತಿಕೂಲ ಇದ್ದದ್ದು ಅನುಕೂಲಕ್ಕೆ. ಸತ್ಸಂಗದೊಳಗೆ ನೀನು ನಿರಂತರ ತೊಡಗೋದ್ರಿಂದ ಎಲ್ಲ ಶಾರೀರಿಕ ಮಾನಸಿಕ ಎಲ್ಲ ಜಡ್ಡು ತಾಣ ಬಿಡ್ತೈತೆ. ನಿತ್ಯ ಇದ್ರ ಬಗ್ಗೆ ನೀ ಲಕ್ಷ್ಯ ಕೊಡಾಕತ್ತಾನೆ. ದಿನ 2 ಹೊತ್ತರ ಇದು ನಡಿಬೇಕು. ನಿನಗೆಲ್ಲ ಇದು ನಡಿಲಿಲ್ಲ ಅಂದ್ರೆ ಮನೆಯೊಳಗಾರ ಇದನ್ನು ಅಭ್ಯಾಸ ಮಾಡ್ರಿ. ಮನೆಯೊಳಗೆ ಆಗೋದಿಲ್ಲ, ಕಠಿಣ ಐತಿ. ಯಾಕ್ರಿ? ಶ್ರವಣ ಅನ್ನುವಂಥದ್ದು ಸಾರ್ವತ್ರಿಕದ, ಮನನ ಮಾಡೋದು ವೈಯಕ್ತಿಕ. ಎಲ್ಲರೂ ಕೂಡ್ಕೊಂಡು ಶ್ರವಣ ಮಾಡಿರಿ, ವೈಯಕ್ತಿಕವಾಗಿ ಅದನ್ನು ಮನನ ಮಾಡಿರಿ. ಕೇಳಿದ್ದನ್ನು ಏನು ಕೇಳಿದೀವೋ ಮನನ ಮಾಡ್ಕೊಂಡ್ರೆ ಅದು ಗಟ್ಟಿ ಆಕೈತಿ. ಗಟ್ಟಿ ಆದಾಗ ನಿನಗೆ ನಿಜದ ಅನುಭವ ಆಗಕ್ಕೆ ಶುರು ಆಗ್ತೈತಿ. ಭೇಟಿ ಆಗೋದು ಅವಾಗ ನಿಜದ ಅರಿವು ನಿನಗೆ ಆಕೈತಿ. ನೀ ಯಾರಿದ್ದೇನೋ ಅಂತ ಅನುಭವ ಅಭ್ಯಾಸದಾಗ ತೊಡಗಿದಾಗ
ಇದ ಸಾಧನ. ಸತತ ಅಭ್ಯಾಸ ಬೇಕಿದೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನೆ. ಇದನ್ನು ಬಿಡಬಾರ್ದು ನಾವು. ನಮ್ಮ ಹಿರಿಯನ ಬಗ್ಗೆ ಕೇಳುವುದು, ಮನನ ಮಾಡೋದು ಬಿಟ್ಟಿರಬಾರ್ದು. ಸ್ವಾಧ್ಯಾಯ ಆತ್ಮ ಪ್ರಮದ ಸ್ವರೂಪದ ಅಧ್ಯಯನ ಅಧ್ಯಾಪನದಿಂದ ಬಿಟ್ಟಿರಬಾರ್ದು. ಬಿಟ್ಟೆ ಅಂದ್ರೆ ಹೊಂಟೀನಿ, ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟೀನಿ. ಇದ್ರ ಕೂಡ ಶಟ್ಕೊಂಡ್ರೆ ತೀರ್ತಾರೆ. ಅಧ್ಯಾತ್ಮದ ಶಟ್ಕೊಂಡು ಕೂಡ ಹೊಂಟ್ರಿ ನೀನು ಜನ್ಮ ಜನ್ಮಾಂತರ ನರಕಕ್ಕೆ ಹೊಂಟಿ. ಅದಕ್ಕೆ ಇದ್ರ ಕಡೆ ಎಲ್ಲ ಆಗ್ತದೆ. ಏನೋ ಸಿಕ್ಕೈತಿ ನೀನು ಹಿಂದಿನ ಜನ್ಮದ ಪುಣ್ಯ ಒದಗಿ ಮಾಡ್ತಿ, ಲಾಭ ಮಾಡ್ಕೊ. ಸೂರ್ಯಮಾನಕ್ಕೆ ಹೋಗೋದಕ್ಕೆ ದೌಡ್. ಸಕಲ ಸಾಧು ಸಂಸ್ಮರ ನಿಂದರ ಗ್ರೂಪ್ ಐತೆನ? ಇಲ್ಲದ ಬಿಡ್ತೀರಿ ನೀವು ಬಿಡೋರಿಗೆ ಮಲ್ಕಾಜಿನ ಬಿಟ್ಟು ಅವ್ರು ಬಿಡ್ತಾರೆ. ಅವ್ರಿಗೆ ಬಿಡ್ತಾನ್ರಿ, ಅವ್ರು ಬಿಡ್ತಾರೆ. ಬಿಡ ದಾರಿ